ಲಕ್ಷ್ಮೀನಾರಾಯಣಂ ವಂದೇ ಅತ್ರ ಅಸಂಭವಸ್ತು ಇತ್ಯಸ್ಯ ಅಸಂಭವತ್ ಜನ್ಮನೋಃ ನಭೋ ನಭಸ್ವತೋಃ ಶ್ರುತ್ಯೈವ ಜನ್ಮೋಕ್ತೌ ತರ್ಹಿ ತಾದೃಶಸ್ಯಾಪಿ ಈಶಸ್ಯ ಶ್ರುತ್ಯೈವ ಜನ್ಮ ಅಸ್ತು ಇತಿ ಉತ್ಪನ್ನ ಚೋದ್ಯ ನಿರಾಸಕತೆಯ ಪೂರ್ವತ್ರೈವ ಸಂಗತತ್ವೇನ ಪೂರ್ವತ್ರ ನಿವೇಶೇಪಿ ಯತಥಾ ನಾತ್ಮಾ ಶ್ರುತೇರಿತ್ಯಸ್ಯ ತು ಸರ್ವಸ್ಯ ವಿಕ್ರಮೇಣ ಶ್ರುತ್ಯೈವ ಲಯೋಕ್ತೌ ತರ್ಹಿ ಬ್ರಹ್ಮಣೋಪಿ ತಥೈವ ಸೋ ಅಸ್ತು ಇತಿ ಶಂಕಾ ನಿರಾಸಕತೆಯ ಲಯಪ್ರಕರಣಾನಂತರಂ ನಿವೇಶೇಪಿ ಶ್ರೋತುಃ ಬುದ್ಧಿಸೌಕರ್ಯಾಯ ವ್ಯವಹಿತಯೋರಪಿ ಏಕತ್ರೈವ ಸಂಕ್ಷಿಪ್ತೈವ ಅರ್ಥಭಾಷಣಂ ಏವಮಗ್ರೇತಿ ಬೋಧ್ಯಂ. ಏನ್ ಮಾಡಿದ್ರು ಅಧಿಕರಣ ಸ್ವಲ್ಪ ಹಿಂದೂ ಮುಂದೆ ಹೇಳಿದಾಗ ಆಯ್ತು ನೋಡಬೇಕು. ಮನುಪಾಠ್ಯದಲ್ಲಿ ಭಾಷ್ಯದ ಕ್ರಮಕ್ಕೂ ಅಣುಭಾಷ್ಯದ ಕ್ರಮಕ್ಕೂ ಸ್ವಲ್ಪ ವ್ಯತ್ಯಾಸ ಆದಾಗ ವ್ಯತ್ಯಾಸ ಆಗಿಲ್ಲ ಅಂತಿದ್ದಾರೆ. ಯಾತಕ್ಕೆ ಅಂದ್ರೆ ಅತ್ರ ಅಸಂಭವತ್ತು ಇತ್ಯಸ್ಯ ಅಸಂಭವತ್ ಜನ್ಮನೋಃ ನಭೋ ನಭಸ್ವತೋಃ ಶ್ರುತ್ಯೈವ ಜನ್ಮೋಕ್ತೌ ತರ್ಹಿ ತಾದೃಶಸ್ಯಾಪಿ ಈಶಸ್ಯ ಶ್ರುತ್ಯೈವ ಜನ್ಮ ಅಸ್ತು ಇತಿ ಉತ್ಪನ್ನ ಚೋದ್ಯ ನಿರಾಸಕತೆಯ ಪೂರ್ವತ್ರೈವ ಸಂಗತತ್ವೇನ ಪೂರ್ವತ್ರ ನಿವೇಶೇ ಅಪಿ. ಅಲ್ಲಿ ಆಕಾಶ ಮತ್ತು ವಾಯು ಮೊದಲಾದವುಗಳಿಗೆ ಏನ್ ಬಂದಿತ್ತು? ಶ್ರುತಿಯಿಂದಲೇ ಸೃಷ್ಟಿ ಇದೆ, ಸೃಷ್ಟಿ ಇಲ್ಲ ಇತ್ಯಾದಿ ವಿಚಾರ ಬಂದಾಗ ಅದನ್ನ ಮೊದಲು ಪೂರ್ವತ್ರ ನಿವೇಶೀಪಿ ಹಿಂದೆ ಹೇಳಿದರೂ ಕೂಡ ತಥಾ ನಾತ್ಮ ಶ್ರುತೇಹೇ ಇತ್ಯಸ್ಯ ಈ ಸೂತ್ರಕ್ಕೆ ಸಂಬಂಧಪಟ್ಟ ವಿಚಾರವನ್ನ ಸರ್ವಸ್ಯ ವಿಕ್ರಮೇಣ ಶ್ರುತ್ಯೈವ ಲಯೋಕ್ತೌ ತರ್ಹಿ ಬ್ರಹ್ಮಣೋಪಿ ತಥೈವ ಸೋ ಅಸ್ತು. ಎಲ್ಲರಿಗೂ ವಿಕ್ರಮದಲ್ಲಿ ಲಯ ಕ್ರಮವಾಗಿ ಸೃಷ್ಟಿ ಅಂತ ಹೇಳಿದ್ರಲ್ಲ, ಬ್ರಹ್ಮನಿಗೂ ಕೊನೆಗೆ ಲಯ ಆಗಲಿ ಅಂತ ಪ್ರಶ್ನೆ ಇಟ್ಕೊಂಡು ಶಂಕಾ ನಿರಾಸಕತೆಯ ಆ ಶಂಕೆಯನ್ನು ನಿರಾಸ ಮಾಡೋದಕ್ಕೋಸ್ಕರ ಮಾಡೋ ರೀತಿಯಲ್ಲಿ ಲಯ ಪ್ರಕರಣಾನಂತರಂ ನಿವೇಶೇ ಅಪಿ. ಲಯ ಪ್ರಕರಣದ ಅನಂತರ ನಿವೇಶ ಅಂದ್ರೆ ತಿಳಿಸೋದು ಅರ್ಥ. ಶ್ರೋತುರ್ ಬುದ್ಧಿ ಸೌಕರ್ಯಾಯ ವ್ಯವಹಿತಯೋರಪಿ ಏಕತ್ರೈವ ಸಂಕ್ಷಿಪ್ತೈವ ಅರ್ಥಭಾಷಣಂ. ಆದರೆ ಶ್ರೋತೃ ಬುದ್ಧಿ ಸೌಕರ್ಯಾಯ, ಶ್ರೋತು ಬುದ್ಧಿ ಸೌಕರ್ಯಾಯ. ಶ್ರೋತು ಅಂದ್ರೇನು? ಕೇಳ್ತಕ್ಕಂಥ ಶಿಷ್ಯ ಶ್ರೋತೃಗಳು, ಅವರ ಬುದ್ಧಿ ಸೌಕರ್ಯ ತಿಳ್ಕೊಳ್ಳೋದು ಸ್ವಲ್ಪ ಅನುಕೂಲವಾಗಲಿ ಅಂತೇಳಿ ವ್ಯವಹಿತಯೋರಪಿ ಏಕತ್ರೈವ ಸಂಕ್ಷಿಪ್ತೈವ ಅರ್ಥಭಾಷಣ. ಅವು ಒಂದಕ್ಕೊಂದು ದೂರ ಇದ್ದರೂ ಕೂಡ ಒಂದೇ ಕಡೆ ಸೇರಿಸಿಬಿಟ್ಟು ಸಂಕ್ಷೇಪವಾಗಿ ಅರ್ಥವನ್ನು ಹೇಳಿದ್ದಾರೆ. ಏವಂ ಅಗ್ರೇ ಇತಿ ಬೋಧ್ಯಂ. ಇದೇ ರೀತಿ ಮುಂದೆ ಕೂಡ ಎಲ್ಲಾದ್ರೂ ವ್ಯತ್ಯಾಸ ಅನಿಸಿದ್ರೆ ವ್ಯತ್ಯಾಸಕ್ಕೆ ಕಾರಣ ಏನೋ ತಿಳ್ಕೊಳ್ಳೋದಕ್ಕೆ ಅನುಕೂಲವಾಗಿ ಸಂಕ್ಷೇಪ ವಿಚಾರವಾದ್ದರಿಂದ ಅದರಲ್ಲಿ ಗೊಂದಲವಾಗಬಾರದು ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ ಹೊರತು ಕ್ರಮ ಉಲ್ಲಂಘನೆ ಆಗಿಲ್ಲ ಅಂತ. ನಾನು ಯಥಾ ಆಕಾಶಾದೇಹಿ ಜನ್ಮೋಕ್ತೈವ ಲಯ ಸಿದ್ಧ ಏವಂ ಭಗವತೋಪಿ ಅಸಂಭವಸ್ತು ಇತ್ಯನೇನ ಜನ್ಮಾಭಾವೋಕ್ತೈವ ಲಯಾಭಾವಃ ಸಿದ್ಧಃ ತತ್ಕಿಂ ಆತ್ಮೇತಿ ಸೂತ್ರೇಣ ನಹಿ ಆಕಾಶಾದೇಹಿ ಲಯೋತ್ಪಾದನಾರ್ಥಂ ಅಧಿಕರಣಾಂತರಮಸ್ತಿ ತದಭಿಧ್ಯಾನಾದಿತ್ಯಾದೌ ಕೇನ ಲಯಃ ಇತ್ಯಾದೇವೇವ ಚಿಂತನಾದಿತಿ ಉಚ್ಯತೆ. ಪರಾಧೀನ ವಿಶೇಷಾವಾಪ್ತಿರೂಪ ಜನ್ಮಶೂನ್ಯಸ್ಯಾಪಿ ಲೀಲಯಾ ದೇಹೋತ್ಪಾದನ ತ್ಯಾಗ ರೂಪಲಯೋ ನ ಇತಿ ಸಮರ್ಥನಾರ್ಥತ್ವಾತ್ ಅವೈಯರ್ಥ್ಯಂ ಅಸ್ಯ ನಿತ್ಯೋ ನಿತ್ಯಾನಾಂ ಇತಿ ದೇಹ ನಿತ್ಯತ್ವಸ್ಯಾಪಿ ಉಕ್ತೇರಿತಿ. ಮತ್ತೊಂದು ಪ್ರಶ್ನೆ. ನಾನು ಯಥಾ ಆಕಾಶಾದೇಹೇ ಜನ್ಮೋಕ್ತೈವ ಲಯಃ ಸಿದ್ಧಃ. ಆಕಾಶಾದಿಗಳಿಗೆ ಜನ್ಮ ಇದೆ ಅಂತ ಹೇಳಿದ ಮೇಲೆ ನಿಮ್ಗೇನರ್ಥ? ಲಯ ಇದೆ ಅಂತ. ಯಾವುದು ಹುಟ್ಟಿದೆಯೋ ಅದಕ್ಕೆ ಜಾತಸ್ಸಿಗೆ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಅದೇ ರೀತಿಯೇ ಏವಂ ಭಗವತೋಪಿ ಅಸಂಭವಸ್ತು, ಭಗವಂತನಿಗೂ ಕೂಡ ಜನ್ಮ ಇಲ್ಲ. ಅಲ್ಲಿ ಜನ್ಮ ಇದೆ ಅಂದಮೇಲೆ ಲಯ ಇಲ್ಲ ಅಂತ ಅರ್ಥ. ದೇವರಿಗೆ ಜನ್ಮ ಇಲ್ಲ ಅಂದ್ರೆ ಲಯ ಇಲ್ಲ ಅಂತ ಅರ್ಥ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಜನ್ಮ ಇದೆ ಅಂದ್ರೆ ಲಯ ಇದೆ ಅಂತ ಹೇಳಬೇಕಾಗಿಲ್ವೋ, ಜನ್ಮ ಇಲ್ಲ ಅಂದ್ರೆ ಏನಂತ ಹೇಳಬೇಕಾಗಿಲ್ಲ, ಲಯ ಇಲ್ಲ ಅಂತ ಹೇಳಬೇಕಾಗಿಲ್ಲ. ಇಂಪಾರ್ಟೆಂಟ್. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸ್ವಾರಸ್ಯ ಗೊತ್ತಾಗುತ್ತೆ. ಜನ್ಮಾಭಾವೋಕ್ತೈವ ಲಯಾಭಾವ ಸಿದ್ಧ. ದೇವರಿಗೆ ಜನ್ಮ ಇಲ್ಲ ಅಂತ ಅಸಂಭವಸ್ತು ಸೂತ್ರ ಹೇಳ್ಬಿಟ್ಟೆ, ಸರಿ ಹೋಗಿ.
ಮುಂದೇನು ಹೇಳ್ತೀರಿ ಆತ್ಮಾಶ್ರತೆ ಅಂತ ಹೇಳ್ಬೇಕಾದ್ರೆ ದೇವರಿಗೆ ಸಾವಿಲ್ಲ ಅಂತ ಹೇಳ್ತೀವಿ. ಅದೇ ಕೇಳಬೇಕು, ಹುಟ್ಟಿಲ್ಲ ಅಂದ್ರೆ ಏನರ್ಥ? ಸಾವಿಲ್ಲ ಅಂತ ಅರ್ಥ. ಊರಿಗೆ ಹೋಗೇ ಇಲ್ಲ ಅಂದ್ರೆ ಯಾವ ಬಂದ್ರು ಅಂತ ಪ್ರಶ್ನೆ ಬರೋದಿಲ್ಲ. ಹೌದಲ್ಲ? ಅಂದ್ರೆ ಯಾಕೆ ಹೇಳ್ಬೇಕಂತ ನೀವು ಆಕಾಶದಲ್ಲಿ ಹೇಳಿಲ್ಲ ವಿಚಾರ, ಇದಕ್ಕೆ ಮಾತ್ರ ಯಾಕೆ ಹೇಳ್ತೀರಿ? ಸತ್ಯಂ ನಾತ್ಮ ಇದು ಸೂತ್ರ ಏನಂತ ಅಥವಾ ಸೂತ್ರ ವೇಸ್ಟ್. ಸೂತ್ರದಲ್ಲಿ ಏನ್ ಮೇಂಟೈನ್ ಮಾಡ್ಬೇಕು? ಯಾವಾಗಲೂ ಏನ್ ಮಾಡ್ಬೇಕು? ಕಾಂಪ್ಯಾಕ್ಟ್ ಇರಬೇಕು. ಅನ್ನೆಸರಿ ವಿಸ್ತಾರ ಮಾಡಬಾರ್ದು. ವಿಸ್ತಾರ ಮಾಡಿದ್ರೆ ವೇಸ್ಟ್ ಅಲ್ವಾ? ಅಲ್ಪಾಕ್ಷರ ವಸಂತ ಅಕ್ಷರಗಳೇ ಹೆಚ್ಚಿಲ್ಲದೇನೆ ಕಡಿಮೆ ಇದ್ದಷ್ಟು ಒಳ್ಳೆಯದು. ಕಡಿಮೆ ಅಕ್ಷರ ಹೇಳಿದಷ್ಟು ಕೂಡ ಎಫೆಕ್ಟಿವ್ ಸೂತ್ರ ಅಂತ. ಸೂತ್ರನೇ ಸೂತ್ರದಲ್ಲಿ ಅಕ್ಷರ ಹೆಚ್ಚಾದ್ರೆ ದೋಷ, ಅನ್ಯತೆ ಸೂತ್ರನೇ ಎಕ್ಸ್ಟ್ರಾ ಇದ್ದಲ್ಲ ಅಂತ ಒಂದು ಪ್ರಶ್ನೆ. ನಹಿ ಆಕಾಶಾದೇಹೇ ಉತ್ಪಾದನಾರ್ಥಂ ಅಧಿಕರಣಾಂತರಮಸ್ತಿ. ಆಕಾಶಕ್ಕೆ ಹುಟ್ಟಿದೆ, ಆದ್ದರಿಂದ ಸಾವು ಇದೆ ಅಂತ ಒಂದರಲ್ಲಿ ಹೇಳಿ ಮುಗಿಸ್ಬಿಟ್ಟಿನಿ ಅವನ್ನ. ಅಧಿಕರಣ ಎರಡು ಮಾಡಿದ್ದೀರಿ, ಅರ್ಥ ಆಯ್ತಾ? ಸೂತ್ರ ಹೆಚ್ಚಾಗಿದ್ದ ಅಧಿಕರಣ ಕೂಡ ಏನಾಯ್ತು? ಈಗ ಎರಡಾಯ್ತು. ಒಂದು ಅಧಿಕರಣ ಸೇವಾಭಾಗಾಯಿತು, ಒಂದು ಸೂತ್ರ ಸೇವಾಭೋಗಾಯಿತು. ಅದಕ್ಕೆ ಹಾಗೆ ಮಾಡಿದ್ರಿ, ಅದೊಂದು ದೋಷ ಅಲ್ಲವೇ ಅಂತ ಪ್ರಶ್ನೆ. ತದಭಿಧ್ಯಾನಾದಿತ್ಯಾದೋ ಕೇನ ನಯ ಇತ್ಯಾದೇರೇವ ಚಿಂತನಾದಿ ಚೇತುಚ್ಯತೆ. ತದಭಿಧ್ಯಾನಾದಿತ್ಯಾದೋ ಕೇನ ನಯ ಇತ್ಯಾದೇರೇವ ಚಿಂತನ. ತದಭಿಧ್ಯಾನಾದಿತ್ಯಾದಿ ಸೂತ್ರದೊಳಗೆ ಯಾರಿಂದಲ ಅಂತ ಪ್ರಶ್ನೆ ಹಾಕೊಂಡು ಉತ್ತರ ಬಂದಿದೆ. ಅದರಲ್ಲೂ ಕೂಡ ಅನ್ನೆಸರಿಯಾಗಿ ಹೇಳಬೇಕಾಗಿದ್ದೆಲ್ಲ ಹೇಳಿದೆ, ಸ್ವಲ್ಪ ಹೇಳಿದ್ದು ಮತ್ತೆ ಹೇಳಿದ್ರಿ, ಎರಡೆರಡಿದ್ದು ದೋಷ ಬಂತಲ್ಲ ಅಂತ ಪ್ರಶ್ನೆ. ಅದು ಕೇಳ್ತಾರೆ. ಹಾಗಲ್ಲ, ಪರಾಧೀನ ವಿಶೇಷಾವಾಪ್ತಿ ರೂಪ ಜನ್ಮ ಶೂನ್ಯಶ್ಯಾಪಿ ಲೀಲೆಯ ದೇಹೋತ್ಪಾದನ ತ್ಯಾಗ ರೂಪಲಯೋ ನಾ ಇದು ಸಮರ್ಥನಾರ್ಥ. ದೇವರ ಬಗ್ಗೆ ಅವ್ರು ಸ್ವಲ್ಪ ಹೇಳಿದರೆ ಸಾಲದು. ಏನ್ ಮಾಡಬೇಕು? ಕೆಲವು ಪದಾರ್ಥಗಳು ಭಾರಿ ಟೆಸ್ಟ್ ಮಾಡಕ್ಕೆ ಹೋಗೋದಿಲ್ಲ, ಯಾರ ಕೈಯಲ್ಲಿ ತರಿಸ್ಬಿಡ್ತಾರೆ ತಗೊಂಡು ಅಂತೇಳಿ. ಕೆಲವು ಪದಾರ್ಥ ಕೆಲವು ತಾನೇ ಸೆಲೆಕ್ಟ್ ಮಾಡಕ್ಕೆ ಹೋಗ್ತಾರೆ. ಯಾಕೆ? ಇಂಪಾರ್ಟೆಂಟ್. ದೇವರ ಬಗ್ಗೆ ಸ್ವಲ್ಪ ಕೂಡ ಸಂಶಯ ಬರಬಾರ್ದು. ಏನು ಬರಬಾರ್ದು? ನೀವು ಹೇಳಿದ್ರೆ ಏನಾಯ್ತು? ಹುಟ್ಟಿಲ್ಲ, ಅದರಿಂದ ಸಾವಿಲ್ಲ, ಕರೆಕ್ಟೇ. ಅದಕ್ಕೆ ಇನ್ಫರೆನ್ಸ್ ಆದಾಗಾಯ್ತು. ಏನಾಗಬೇಕಾದ್ರೆ ಇನ್ನೂ ಸ್ಪಷ್ಟ ಆಗುತ್ತೆ. ದೇವರ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಕೂಡ ಏನದು ಸಾರ್ಥಕವಾದ್ರಿಂದ ಅದ್ರ ಬಗ್ಗೆ ಉಪ್ಪು ಹೆಚ್ಚು ಕಡಿಮೆ ಭಾರಿ ಕಷ್ಟ. ಸಿಹಿ ಹೆಚ್ಚು ಕಡಿಮೆ ನಡೆಯಿಸೋದು. ಸಿಹಿ ಹೆಚ್ಚಾದ್ರೆ ಏನಾಗುತ್ತಾಗ ಇದು ಒಳ್ಳೇದೇ ಆಯ್ತು, ಅವ್ರಿಗೆ ಲಾಸ್ ಇಲ್ಲ. ಅಂದ್ರೆ ಇದೆಲ್ಲ ಕೂಡ ಬೇರೆಯವ್ರ ಬಗ್ಗೆ ನಾವು ಎಕ್ಸ್ಪೀರಿಯನ್ಸ್ ಮೇಂಟೈನ್ ಮಾಡಾಗ ದೇವರ ಬಗ್ಗೆ ಹಾಗೆ ಎಷ್ಟೋ ವಿಚಾರ ಅದರ ಬಹುಲೋಕ ವಿಚಿಂತನೆಯ ಲೋಕಚಿಂತನೆ ಕಡಿಮೆ ಮಾಡಿ ದೇವರ ಚಿಂತೆ ಜಾಸ್ತಿ ಮಾಡಿ ಅಂತ ಹೇಳಿದ್ರೆ ಆದಾಯ್ತು. ಸೊ ದೇವರ ಬಗ್ಗೆ ಎಷ್ಟು ರೀತಿ ಕ್ಲಾರಿಫಿಕೇಶನ್ ಕೊಟ್ಟರು ಕೂಡ ಏನದು ಆತನ ಮಹಿಮೆ ಜಾಸ್ತಿ ಆಗ್ತಾಗಿ ನಮ್ಮ ಭಕ್ತಿ ಏನಾಗುತ್ತಾಗ ಹೆಚ್ಚಾಗುತ್ತಾ. ಆದ್ದರಿಂದ ಅದರಲ್ಲಿ ದೋಷ ಇಲ್ಲ. ಗೊತ್ತಾಯ್ತಾ? ಬರೀ ಉಪ್ಪಬೇಕಾ ಇಷ್ಟು ಬಿಡ್ತಾರೆ. ಬೇರೆ ಪದಾರ್ಥ ಕೇಳಿದ್ರೆ ಏನಾಗುತ್ತೆ? ಹೆಸರು ಕೇಳಿದ್ರೆ ಕೂಡ ಬೇಜಾರಾಗೋದಿಲ್ಲ, ಕಡಿಮೆ ಆಗೋದಿಲ್ಲ ಅಂತ ಹೋಗ್ತಾನೆ. ಅವ್ರು ಏನು ಕೇಳಿ ಆ ಥರ ಹೇಳಕ್ ಹೋಗೋದಿಲ್ಲ. ಯಾಕೆ? ಅದಕ್ಕೆ ಮಹತ್ವ ಇದೆ. ಇದು ಮಹತ್ವ ಇಲ್ಲದನ್ನ ಹೆಚ್ಚು ಹೇಳಬಾರ್ದು. ಅದು ಮಹತ್ವ ಇರೋದಕ್ಕೆ ಏನ್ ಮಾಡಬೇಕು? ಹೆಚ್ಚು ಹೇಳಬೇಕು. ಏನ್ ಸಂಖ್ಯೆ ಬರ್ಬೋದು ಹೇಳದೆ ಹೋಗಿದ್ರೆ ಅಂದ್ರೆ ಪರಾಧೀನ ವಿಶೇಷಾವಾಪ್ತಿ ರೂಪ ಜನ್ಮ ಶೂನ್ಯಶ್ಯಾಮಿ. ಮಹಾಲಕ್ಷ್ಮಿ ಮೊದಲಾದವರಿಗೆ ನಿತ್ಯ ವಸ್ತುಗಳಾಗಿದ್ದರೂ ಕೂಡ ಪರಾಧೀನ ವಿಶೇಷಾವಾಪ್ತಿ ರೂಪ ಜನ್ಮ ಇದೆ, ದೇವರಿಗೆ ಅದಿಲ್ಲ ಅಂತ ಹೇಳಿ ಆಯ್ತು. ಈಗ ಆದ್ರೆ ಲೀಲೆಯ ದೇಹೋತ್ಪಾದನ ತ್ಯಾಗ ರೂಪಲಯೋ ನಾಯಿಗೆ ಸಮರ್ಥನಾರ್ಥ. ಕೆಲವು ಲೀಲೆಯಿಂದ ಮಾಡಿಬಿಡ್ತೆ ಹೋಗಿ ಕೊನೆ ಪಕ್ಷ. ಪರಾಧೀನ ವಿಶೇಷ ಅಂದ್ರೆ ನೀವು ಸ್ವಾತಂತ್ರ್ಯ ಧಕ್ಕೆ ಬರುತ್ತೆ, ಬೇಡ. ಲೀಲೆಯಿಂದ ಅದು ಹುಟ್ಟಾನೆ ಸಾಯ್ತಾನೆ ಅಂತ ಹೇಳಿದ್ರೆ ಕೊನೆ ಪಕ್ಷ ಅಂದ್ರೆ ಅದು ಲೀಲೆ ಆಗುತ್ತೆ. ಹುಟ್ಟೋದು ಸಾಯೋದು ತಮಾಷೆ ಕೈ ಕೊಯ್ಕೊಂಡು ಅಂತ ಯಾರು ಹೇಳ್ತಾರ? ಗೊತ್ತಾಯ್ತಾ? ಬಿದ್ದಂತೆ ಮಾಡುವುದು. ಬಿದ್ದಂತೆ ಮಾಡಿದ್ರೆ ಆಕ್ಷನ್, ಬಿದ್ದರೆ ಡಿಫೆಕ್ಟ್. ಆದ್ದರಿಂದ ದೇವರಿಗೆ ಅದೂ ಇಲ್ಲ ಅಂತ ಹೇಳಬೇಕಾಗಿದೆ. ಲೀಲೆಯಿಂದ ಕೆಟ್ಟ ಕೆಲಸ ಮಾಡಿ ಅಂತ ಹೇಳಿದ್ರೆ ಹಾಗಾಗಿ ಲೀಲೆಯಿಂದ ಮಾಡೋದು ಬೇರೆ. ಇವತ್ತು ಅಳೋದು ಅವೆಲ್ಲ ಏನು ಲೀಲೆ ಅಂತ ಹೇಳೋದಕ್ಕೆ ಬರುತ್ತೆ. ಆಕ್ಚುಯಲ್ ರಕ್ತವನ್ನು ಲೀಲೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ರಕ್ತ ಬರೆಸ್ಕೊಳ್ಳೋದು ಬೇರೆ, ರಕ್ತ ಬಂದಂತೆ ಮಾಡೋದು ಬೇರೆ, ಆಕ್ಚುಲಿ ಬರೋದು ಬೇರೆ. ದೇವರಿಗೆ ಆ ಬಗ್ಗೆ ಏನೇನೂ ಸಂಖ್ಯೆ ಬರಬಾರದು ಅಂತ ಹೇಳೋದಕ್ಕೋಸ್ಕರ ಅವೈಯರ್ಥ್ಯಂ ಏನಿಲ್ಲ, ಇಲ್ಲಿ ವೈಯರ್ಥ್ಯ ಇಲ್ಲ. ಸೊ ಮಹಾಲಕ್ಷ್ಮಿ ಮೊದಲಾದವರಿಗೆ ಪರಾಧೀನ ವಿಶೇಷಾವಾಪ್ತಿ ರೂಪ ಸೃಷ್ಟಿ ಅದ ಹೋಗೋ ಲಯ ಅಂತ ಏನ್ ಹೇಳಿದ್ರಿ, ಆ ರೀತಿ ಸ್ವತಂತ್ರನಾದರೂ ಪರಮಾತ್ಮನಿಗೆ ಲೀಲೆಯಿಂದ ಮಾತು ಹೇಳಿ ಅಂದ್ರೆ ಹೇಳೋದಕ್ಕೆ ಹೋಗೋದಿಲ್ಲ. ಲೀಲೆಯಿಂದ ಹುಟ್ಟಿದಂತೆ ಮಾಡ್ತಾನೆ ಅನ್ಬೇಕು ಹೊರತು ಹುಟ್ಟಿದ ಅಂತ ಹೇಳ್ಬಾರ್ದು. ಬಟ್ ಹುಟ್ಟಿದಾಗ ಪ್ರಾದುರ್ಭಾವ ಹೆಂಗತ್ತೀವೋ ಹಾಗೆ ಒಂದು ಮೂಢ ರೂಪಕ್ಕೆ ಸೇರ್ಕೊಂಡಾಗ ಅದಕ್ಕೊಂದು ಪದ ಕರಿಬೋದಲ್ಲ. ಏನಂತ ಏನಾದ್ರು ಒಂದು ರೈತ ಅದೇ ಏನಾದ್ರು ಬಂದಿದ್ರೆ ಕಲ್ವ ಇಲ್ಲ, ಏನಾದ್ರು ಬಂದು ಇದನ್ನೇ ಹೇಳಿದ್ರೆ ಸ್ಪಷ್ಟೀಕರಣ ಕೊಟ್ಟ ಈಗ ಏನಿಲ್ಲ. ಲೀಲೆ ಯಾವಾಗಲೂ ಯಾವ ರೀತಿ ಇರ್ಬೇಕು? ಲೀಲೆ ಹುಟ್ಟುವುದನ್ನು ಜಾಸ್ತಿ ಮಾಡಾಗಿರ್ಬೇಕು ಹೊರತು ಹುಟ್ಟು ಅಂತ ದೋಷ ಅಂತ ಲೀಲೆಯಿಂದ ಹುಟ್ಟುತ್ತದೆ ಹೇಗೆ ಅಲ್ಲ. ನೋಡ ಇಲ್ಲ, ಹುಟ್ಟು ಲೀಲೆಯಿಂದ ಆದ್ರೂ ಒಂದೇ, ಹುಟ್ಟಿಲ್ಲ ಆದ್ರೂ ಒಂದೇ. ಅರ್ಥ ಆಯ್ತಾ?
ಲೀಲೆಯಿಂದ ಹುಟ್ಟಲ್ಲ. ಪ್ರಾದುರ್ಭಾವ ಅಲ್ಲ ಅಲ್ಲ, ಲೀಲೆಯಿಂದ ಹುಟ್ಟೋದು ಬೇರೆ, ಲೀಲೆಯಿಂದ ಹುಟ್ಟಿದಂತೆ ಮಾಡೋದು ಬೇರೆ. ಹುಟ್ಟಿದಂತೆ ಮಾಡಿದ್ರೆ ಏನಾದ್ರು ಲೀಲೆ, ಹುಟ್ಟಿದ್ರೆ ಲೀಲೆ ಅಲ್ಲ. ಅವನೇನಂತಾನೆ ಅದನ್ನು ಲೀಲೆ ಮಾಡ್ಕೊಂಡು ಹುಟ್ಲಿ ಆಗ್ತೀವಿ ಅಂತ, ಲೀಲೆ ಮಾಡ್ಕೊಂಡು ಸಾಯಿಲೆ ಅಂತ. ಅದು ಹುಟ್ಟು ಸಾವುಗಳು ಆ ರೀತಿ ಅಂದ್ರೆ ಏನಾಗೋದಿಲ್ಲ, ಲೀಲೆ ಆಗೋದಿಲ್ಲ. ಇನ್ನೊಂದು ಪ್ರಶ್ನೆ ಉತ್ತರ ಬಂತಲ್ಲ, ಆ ರೀತಿ ದೇವರು ಸರ್ವ ಸಮರ್ಥ ಅಂತ ಹೇಳ್ತೇವೆ. ಜೀವ ಆಗ್ತಾನ ದೇವರಾಗಿದ್ದಾರೆ, ಜಡ ಆಗ್ತಾನ ಅಂತ ಏನ್ ಹೇಳ್ಬೇಕಂತೆ? ಸರ್ವ ಸಮರ್ಥ ಇದ್ದರೆ ಜೀವ ಆಗಲಿ, ಲೀಲೆಯಿಂದ ಆಗಲಿ ಬರೇ ಪಕ್ಷ ಅಂತ ಕೇಳಿದ್ರೆ ತಪ್ಪು. ಯಾತಕ್ಕೆ? ಲೀಲೆಯಿಂದಲೂ ಇದು ದೋಷ. ಹುಟ್ಟೋದನ್ನ ಏನದು ಆಕ್ಚುಲಿ ಹುಟ್ಟೋದಂದ್ರೆ ಹುಟ್ಟೋದಂತ ಲೀಲೆ ಅಂತ ಕರಿಬಾರ್ದು, ಹುಟ್ಟೋದಂತ ಕರೆದ ಅಲ್ಲ. ಪ್ರಾದುರ್ಭಾವದ ಅರ್ಥ ಏನು? ಹುಟ್ಟಿದಂತೆ ಮಾಡೋದು ಅಂತ ಅರ್ಥ. ಗೊತ್ತಾಯ್ತಾ? ಅವ್ರು ಏನಂತಾರೆ? ಹುಟ್ಲಿ ಅಂತಾರೆ, ಅದು ವಿಷಯ. ಲೀಲೆಯಿಂದ ಹುಟ್ಲಿ ಬೇರೆ, ಹುಟ್ಟಿದಂತೆ ಮಾಡ್ಲಿ ಬೇರೆ. ಹುಟ್ಟಿದಂತೆ ಮಾಡ್ಲಿ ಎಂಬ ಅರ್ಥ ಏನಾದ್ರು ಹುಡ್ಕೋಣ. ಆದ್ರೆ ಹುಟ್ಲಿ ಲೀಲೆಯಿಂದ ಅದೇನರ್ಥ? ಅದಕ್ಕೆ ಲೀಲೆಯಿಂದ ಕೈಕಾಲು ಹುಡ್ಕೊಳ್ಳಿ ಸಾಧ್ಯ ಇದೆಯಾ? ಅದು ಮುಸ್ರಿ ಆಗಿತ್ತು, ತೊಳ್ಕೊಂಡ್ಬಿಟ್ಟು ಸರಿ ಹೋಯ್ತು. ಅನ್ನನ ಎಷ್ಟರಲ್ಲಿ ತೊಳೆದ್ರು ಅದು ಮುಸ್ರೆ ಹೋಗೋದಿಲ್ಲ. ಅನ್ನ ಮುಸ್ರೆ ಎಷ್ಟರಲ್ಲಿ ತೊಳೆದ್ರು ಹೋಗೋದಿಲ್ಲ. ಯಾಕೆ? ಆ ಸ್ವಲ್ಪ ಒಳಗೆ ಇರೋದು ತೊಳೆದ್ರೆ ಸಾಧ್ಯ ಇಲ್ಲ. ಹೊರಗಿಂದ ಒಂದು ಭಾಗ ಮುಸ್ರೆ ಆಯಿತು, ತೊಳೆದ್ರೆ ಹೋಗ್ಬಿಡೋದು. ಅನ್ನ ಅದು ಮುಸ್ರೆ ಆಗಿತ್ತು, ಅದಕ್ಕೆ ಇದು ಹುಟ್ಟಿದ್ದು ನೀರು ತೊಳ್ಕೊತ ಬಂದ್ಕೊಂಡ್ರೆ ಸಾಧ್ಯ ಇಲ್ಲ. ಅದೇ ರೀತಿ ತಪ್ಪು ಹೇಳಿದ ಮೇಲೆ, ದೋಷ ಹೇಳಿದ ಮೇಲೆ ಏನ್ ಮಾಡಕ್ ಹೋಗ್ಬಾರ್ದು? ದೋಷನೇ ಇಲ್ಲ ಇದೆ, ಗೊತ್ತಾಯ್ತಾ? ದೋಷ ಇರಲಿ ಅಂತ ಬೇಡ, ಲೀಲೆಯಿಂದ ದೋಷ ಇರಲಿ ಬೇಡ, ದೋಷ ಇಲ್ಲ ಅಂತ ಹೇಳೋದು ಬೇಡ. ಅದಕ್ಕೋಸ್ಕರನೇ ಆ ಸ್ಪಷ್ಟೀಕರಣ ಕೊಡೋದಕ್ಕೋಸ್ಕರ ಹೊರಟದ್ರಿಂದ ವೈಯರ್ಥ ಇಲ್ಲ. ಅಷ್ಟೇ ನಿತ್ಯೋ ನಿತ್ಯ ಅಂದ್ರೆ ತಾತ್ಪರ್ಯ ಇಷ್ಟೇ. ಮಹಾರಾಷ್ಟ್ರದವರಿಗೆ ನಿತ್ಯರಾಗಿದ್ರು ಕೂಡ ಒಂದು ರೀತಿಯಲ್ಲಿ ಸೃಷ್ಟಿ ಒಪ್ಕೊಂಡಿದ್ದೀರಲ್ಲ, ಒಂದು ರೀತಿಯಲ್ಲಿ ದೇವರಿಗೆ ಓಟು ಒಪ್ಕೊಳ್ಳಿ, ಒಂದು ರೀತಿಯಲ್ಲಿ ಒಪ್ಕೊಳ್ಳೋದಿಲ್ಲ. ಮತ್ತೆ ಅಸ್ವತಂತ್ರರಿಗೆ ಒಪ್ಕೊಂಡ್ರೆ ಗುಣ, ಸ್ವತಂತ್ರ ಒಪ್ಕೊಂಡ್ಬಿಟ್ರೆ ಯಾವ ರೀತಿ ಒಪ್ಪಿದ್ರು ಏನಾದ್ರು ಇದೆಲ್ಲ. ದೇವರ ಬಗ್ಗೆ ನಾವು ಎಷ್ಟು ಹುಷಾರಾಗಿರೋದು. ಸಾಮಾನ್ಯ ಮಡಿ ಬೇರೆ, ದೇವ್ರು ಮುಟ್ಬೇಕಾದ್ರೆ ಭಾರಿ ಭಾರಿ ಮಡಿಬೇಕಲ್ಲ, ಅದು ದೊಡ್ಡ ದೇವ್ರ ತೆಗಿಬೇಕಾದ್ರೆ ಇನ್ನೊಂದು ದೊಡ್ಡ ಮಡಿಬೇಕು. ಆದ್ರಿಂದ ಮೂಲ ರೂಪ ದೇವರ ಚಿಂತನೆ ಮಾಡಬೇಕಾದ್ರೆ ಯಾವ ಆಂಗಲ್ ಅಲ್ಲಿ ನೋಡಿದ್ರು ಕೂಡ ಎಷ್ಟು ಮಾತ್ರ ಏನ್ ಸಿಗಬಾರ್ದು, ದೋಷದ ಯೋಚನೆ ಕೂಡ ಮಾಡಬಾರ್ದು. ಮಹಾಲಕ್ಷ್ಮಿಗೂ ಹುಟ್ಟೇನು ಒಪ್ಕೊಳ್ಳೋದು ನಿಬಂಧಿತಡೆಯ ಪರಾಧೀನ ವಿಶೇಷಾವಾಪ್ತಿಯನ್ನು ಹುಟ್ಟಿದೆ, ಗೊತ್ತಾಯ್ತಾ? ದೇಹತಾ ಹುಟ್ಟಿಲ್ಲ, ಇದರಿಂದ ಹುಟ್ಟಿಲ್ಲ, ಒಂದು ವಿಶೇಷ ದೃಷ್ಟಿಯಿಂದ ಹುಟ್ಟಿದೆ. ಪರಾಧೀನ ಅವರೇ ಪರಾಧೀನರೇ ಹೌದು, ಪರಾಧೀನ ವಿಶೇಷವನ್ನು ಅನ್ನೋದು ಕೂಡ ಒಂದು ರೀತಿಯ ಹುಟ್ಟೆ. ದೇವರಿಗೆ ಪರಾಧೀನ ಅಂತಲೇ ಇಲ್ಲ ಅಂದಮೇಲೆ ಅದನ್ನು ಹೋಗ್ಬೇಕು ಬರೋದು. ಸಸ್ಯ ನಿತ್ಯೋ ನಿತ್ಯಾನಾವಿತಿ ದೇಹ ನಿತ್ಯಸ್ಯಾಪಿ ಹುಟ್ಟೇರಿದಿ. ಯಾಕೆಂದ್ರೆ ದೇವರ ದೇಹ ಕೂಡ ನಿತ್ಯ ಅಂತ ಹೇಳಿದ್ದಾರೆ. ಎಷ್ಟು ಇಂಪಾರ್ಟೆಂಟ್. ವಾಲಿ ಮೊದಲಾದವರು ದೃಷ್ಟಾಂತ ಕೊಟ್ಟಿದೆ. ವಾಲಿ ಇಂದ್ರದೇವರ ಅವತಾರ ಭಾರಿ ಅದೆಲ್ಲ ಸರಿಯೇ, ಆದರೆ ವಾಲಿ ರೂಪ ಹುಟ್ಟು ಮತ್ತೆ ಸತ್ತೋಯ್ತು ಕೂಡ. ಸುಗ್ರೀವ ರೂಪ ಹುಟ್ಟು ಸತ್ತೋದು. ಅರ್ಜುನ ರೂಪ ಇದ್ದಾಗ ಸುಗ್ರೀವನಿಗೆ ಕರ್ಣ ರೂಪ ಇದೆ, ಅರ್ಜುನ ರೂಪ ಇದ್ದಾಗ. ಆದರೆ ಸುಗ್ರೀವ ರೂಪ ಇಲ್ಲ. ಅದೇ ರೀತಿ ವಾಲಿ ರೂಪ ಇಲ್ಲ, ಅರ್ಜುನ ರೂಪ ಇದ್ದಾಗ. ಆದರೆ ದೇವರು ಎಲ್ಲ ರೂಪಗಳು ಒಟ್ಟಿಗೆ ಎಲ್ಲ ನೋಡಿ. ಅದೇ ಮೂಲ ರೂಪಸ್ಯಾಪಿ ನಿತ್ಯೋ ನಿತ್ಯಾನಾಮಿತಿ ದೇಹ ನಿತ್ಯತ್ವಸ್ಯಾಪಿ ಹುಟ್ಟೇರಿತಿ. ದೇಹ ನಿತ್ಯತ್ವ ಅಂದ್ರೆ ಪರಮಾತ್ಮ ಅವತಾರಗಳು ನಿತ್ಯ ಅಂತ ಹೇಳಿದ್ರಿಂದ ಅವತಾರಗಳಿಗೆ ಹುಟ್ಟು ಸಾವು ಪ್ರಶ್ನೆ ಹೋಯ್ತಾರೆ. ಈಗ ಅರ್ಥ ಆಯ್ತಾ? ಲೀಲೆ ಏನು ಪ್ರಶ್ನೆ ಬರಲಿಲ್ಲ. ಕೃಷ್ಣನನ್ನ ಕೃಷ್ಣ ಅಂತ ಕರೆದಿದ್ದು ಕೃಷ್ಣಾವತಾರ ಆದ್ಮೇಲಲ್ಲ, ವೇದಗಳೆಲ್ಲ ಕೃಷ್ಣ ಅಂತ ಕರೆದಾಗ್ಬಿಟ್ಟಿದೆ. ಯಾವಾಗಲೂ ಕೃಷ್ಣ, ಯಾವಾಗಲೂ ರಾಮ, ಯಾವಾಗಲೂ ನರಸಿಂಹನಾದ್ದರಿಂದ ಯಾವುದೋ ಒಂದು ಕಾಲಕ್ಕಾಗಿದ್ದಲ್ಲ. ಆದ್ರಿಂದ ನಿತ್ಯೋ ನಿತ್ಯ ಅಂಶಕ್ಕೆ ಸ್ಪಷ್ಟ ಮಾಡ್ತಿರೋದ್ರಿಂದ ಲೀಲೆಯಿಂದ ಹುಟ್ಟು ಅಂತ ಹೇಳ್ಕೊಡುದು. ಆ ರೀತಿ ಹೇಳೋಕೆ ಏನ್ ಹೇಳ್ಬೇಕಾಗ್ತಿತ್ತು? ದೇವರಿಗೆ ಹುಟ್ಟಿದ ಸತ್ತ ದೋಷ ಇಲ್ಲ ಲೀಲೆ. ಆದ್ರೆ ಕೃಷ್ಣರೂಪ ರಾಮರೂಪ ಇದ್ದಾಗಿದೆಯಾ ಅಂದ್ರೆ ಕೃಷ್ಣರೂಪ ಬೇರೆ, ರಾಮರೂಪ ಬೇರೆ ಅಲ್ಲ. ಕೃಷ್ಣರೂಪ ರಾಮರೂಪ ಇದ್ದಾಗಿತ್ತ? ಏನಂತ ಹೇಳುದು? ರಾಮರೂಪ ಇದ್ದಾಗ ಕೃಷ್ಣರೂಪ ಇತ್ತವಿಲ್ವೋ? ಇದ್ದೇ ಇತ್ತು, ಇದ್ದೇ ಇತ್ತು. ತೋರಿಸಿಲ್ಲ, ಜಗತ್ತಿಗೆ ಕಂಡಿಲ್ಲ ಅಂತ ಏನಾಗಿದೆ? ಇದ್ದೇ ಇತ್ತು. ಅರ್ಥ ಆಯ್ತಾ ಈಗ? ಅದೇ ರೀತಿನೇ. ಆದ್ರೆ ಉಳಿದವರಿಗೆ ಆಗಿಲ್ಲ ನೆನಪಿರ್ಬೇಕು. ಲಕ್ಷ್ಮೀನಾರಾಯಣ ಮಾತ್ರ ಏನಾಗಿದೆ? ಮತ್ತು ಮತ್ಸ್ಯ ರೂಪ ತೋರಿಸ್ತಾ ಬರ್ತಾನೆ. ಅರ್ಥ ಹೊರತು ಉದಾಹರಣೆಗೆ ಹಂಗೆ ಎಷ್ಟೋ ಪದಾರ್ಥ ಇದೆ, ಒಂದೊಂದೇ ತೋರಿಸ್ತಾ ಬರ್ತಾನೆ. ಅದು ಇದ್ದಿದ್ದು ಬಂದೆ ತೋರಿಸ್ತಿರೋದು ಯಾವಾಗ? ಬ್ಯಾಗ್ ಬಂದಿದ್ದು ನೋಡಿದ್ರೆ ತೋರಿಸ್ತೇ ಆಗ್ತದೆ. ಆ ಗಿರಾಕಿಗಳು ಬಂದಿಲ್ಲ ತೋರಿಸೇ ಇಲ್ಲ, ಗಿರಾಕಿಗಳು ಬಂದಿಲ್ಲ ತೋರಿಸೇ ಇಲ್ಲ. ಅದು ಮಾತ್ರ ಇಲ್ಲ ಅಂತಾನ. ಅರ್ಥ ಆಯ್ತಾ? ಅದೇ ರೀತಿ ಕೃಷ್ಣ ರೂಪ ತೋರಿಸೋ ಪ್ರಸಂಗ ಯಾವಾಗ ಬಂತು? ಈಗ ತೋರಿಸ್ತಾ ಅರ್ಥ. ಇದ್ದಿದ್ದು ಯಾವಾಗ? ಅದು ಯಾವಾಗಲೂ ಅರ್ಥ ಮಾಡ್ಕೊಂಡ್ರೆ ಇರೋ ಪದಾರ್ಥ ತೋರಿಸ್ಬೇಕು ಅಂತ ಏನೂ ಇಲ್ಲ. ಇರೋ ಪದಾರ್ಥನ ತೋರಿಸ್ಬೇಕು ಅಂತಿಲ್ಲ. ಯಾವಾಗ ತೋರಿಸ್ಬೇಕು? ಬೇಕಾದಾಗ. ಅದು ಇಲ್ಲೇ ಇರೋ ಪದಾರ್ಥನ ಸೃಷ್ಟಿ ಮಾಡ್ಬೇಕು.
ಇಲ್ಲದ ಪದಾರ್ಥ ಸೃಷ್ಟಿ ಮಾಡೋದು. ಅದಕ್ಕೆ ರಾಮರೂಪದಲ್ಲಿ ಕೃಷ್ಣರೂಪದಲ್ಲಿ ಏನ್ ತೋರಿಸ್ಬಿಟ್ಟ? ರಾಮರೂಪನೂ ತೋರಿಸಿ. ಇದು ಅದೇ ರೀತಿ ಪುಷ್ಪಕರಾಜನಿಗೆ ವಿಶ್ವರೂಪ ತೋರಿಸಿ ಎಲ್ಲ ರೂಪವನ್ನು ತೋರಿಸ್ಬೇಕು. ರುಕ್ಮಿಣಿ ಅನಂತ ರೂಪಿಣಿ ಇಂಚ ರುಕ್ಮಿಣಿ ಅಂತ ಹೇಳ್ತಾರೆ. ರುಕ್ಮಿಣಿ ಎಲ್ಲಾ ಅವತಾರಗಳನ್ನು ತೋರಿಸ್ಬಿಟ್ಟ ಪ್ರಸಂಗದಲ್ಲಿ. ಯಾತಕ್ಕೆ? ಪ್ರಸಂಗ ಬಂದಾಗ ಇರೋದು ಯಾವಾಗಲೂ ತೋರಿಸೋದು ಯಾವಾಗ ಆಗ್ಬೇಕಾಗಿಲ್ಲ. ಇವತ್ತು ಎಲ್ಲ ವಿಷಯ ಗೊತ್ತಿದ್ರು ಯಾವಾಗ ಹೇಳ್ಬೇಕು ಅಂತೇನಿಲ್ವಲ್ಲ. ಯಾವಾಗ ಹೇಳ್ಬೇಕಾದ್ರೆ ಪ್ರಸಂಗ ಬಂದಾಗ. ಆ ದೃಷ್ಟಿಯಿಂದ ದೇವರು ಅದನ್ನ ಒಂದು ಯಾವಾಗಲೂ ಕೂಡ ಹೊಂದಿರೋದ್ರಿಂದ ಲೀಲೆಯಿಂದ ಹುಟ್ಟು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹುಟ್ಟೇ ಇಲ್ಲವ್ರು ಲೀಲೆಯಿಂದ ಕೂಡ ಪ್ರಶ್ನೆ ಬರಲಿಲ್ಲ, ಲೀಲೆಯಿಂದಲೂ ಸಾಧನೆ ಪ್ರಶ್ನೆ ಬರಲಿಲ್ಲ. ಇದು ಜ್ಞಾನಿಗಳಿಗೆ ವಾಯುದೇವರಿದ್ದಾರೆ, ಅವ್ರ ದೇಹ ಬಿಡ್ತಾರೆ, ಬ್ರಹ್ಮದೇವರ ದೇಹ ಬಿಟ್ಟು ಮುಕ್ತರಾಗ್ತಾರೆ. ದೇಹದಲ್ಲಿ ಹೋಗ್ತೇನೆ ಅವರಿಗೆ ಆ ನೋವಿಗೆ ಹೋಗೋದಿಲ್ಲ, ನೋವು ಯಾವ ಹೋಗೋದಿಲ್ಲ. ದೇಹ ಕೂಡ ಹೇಗೆ ಬಿಡ್ತಾರೆ ಅವರೀಗ? ನಮ್ಮಂತೆ ದೇಹ ಬಿಡೋದಿಲ್ಲ, ದುಃಖ ಪಟ್ಕೊಂಡು ಒದ್ದಾಡಿ ಅದೆಲ್ಲ ಮಾಡೋದಿಲ್ಲ. ಹೇಗೆ? ದಗ್ಧಪಟಾಯ ದೇಹಗಳನ್ನು ಒಪ್ಪಿದ್ದೇವೆ, ಏನು ಒಪ್ಪಲಿಲ್ಲ? ದುಃಖ ಒಪ್ಪಲಿಲ್ಲ. ದೇವರಿಗೆ ಹಾಗೆ ಒಪ್ಪಿ ಅಂತಾರೆ. ದೇವರಿಗೆ ಅಂತ ದೇಹ ಇಲ್ಲ, ಅದನ್ನ ಹೇಳ್ಬೇಕು. ಅರ್ಥ ಆಯ್ತಾ? ಯಾವ ಬ್ರಹ್ಮದೇವರಿಗೆ ಒಂದು ದೇಹ ಇದೆ. ಎಂಥ ದೇಹ? ಅದು ಲಿಂಗ ದೇಹ ಇದೆ, ದಗ್ಧ ಪಟಾಯಮಾನವಾಗಿದೆ. ದೇವರಿಗೆ ಆ ರೀತಿ ಒಪ್ಕೊಂಡ್ರೆ ಒಪ್ಪೋದಿಲ್ಲ. ಯಾಕೆ? ಇಲ್ಲೇ ಇಲ್ಲಲ್ಲ. ಇದು ಲೀಲೆಯಿಂದ ಒಪ್ಕೊಳ್ಳಿ ಅಂದ್ರೆ ಲೀಲೆಯಿಂದ ಒಪ್ಕೊಳ್ಳೋದಕ್ಕೆ ಅರ್ಥನೇ ಇಲ್ಲ. ಲಿಂಗ ದೇಹ ಆಗ್ಬೋದು, ಲೀಲೆಯಿಂದ ಒಪ್ಕೊಳ್ಳೋದಲ್ಲ, ಸ್ವರೂಪದಲ್ಲೇ ಬಂದಿರಬೇಕು. ಅನಾದಿ ಕಾಲದಿಂದ ಮಾತ್ರ ಲಿಂಗ ದೇಹ ಅಂತಾರೆ ಹೊರತು ಮಧ್ಯ ಬಂದ್ರೆ ಲಿಂಗ ದೇಹ ಅಲ್ಲ. ಅದೃಶ್ಯರಾದ್ರು ದೇವರಿಗೂ ಅದೃಶ್ಯರಾಗ್ತಾರೆ. ಮೈಕ್ರೋವೇವ್ ಏನೋ ಇದಲ್ಲ, ಅಪ್ರಾಕೃತ ಅಲ್ಲ, ಆದ್ರೂ ಇನ್ವಿಜಿಬಲ್. ಪ್ರಾಕೃತದಲ್ಲೂ ಕೂಡ ಸೂಕ್ಷ್ಮ ರೂಪ ಏನಾದ್ರು ಇನ್ವಿಜಿಬಲ್. ಅರ್ಥ ಆಯ್ತಾ? ಆದ್ರೆ ದೇವರದೆಂಥದ್ದು? ಪ್ರಾಕೃತ ಇನ್ವಿಜಿಬಲ್ ಬೇರೆ, ಅಪ್ರಾಕೃತ ಎಲ್ಲಾ ಟೈಮಲ್ಲೂ ಇನ್ವಿಜಿಬಲ್. ಪ್ರಾಕೃತ ಯಾವ ಟೈಮಲ್ಲಿ ಇನ್ವಿಜಿಬಲ್? ತುಂಬಾ ಸೂಕ್ಷ್ಮ ರೂಪದಲ್ಲಿ ಮಾತ್ರ ಇನ್ವಿಜಿಬಲ್. ಆದ್ರೆ ಅಪ್ರಾಕೃತ ರೂಪ ಎಲ್ಲಾ ಕಾಲಕ್ಕೂ ಇನ್ವಿಜಿಬಲ್. ಎಷ್ಟು ಮಹತ್ವ ರೂಪ ತೋರಿಸಿದ್ರು ಕೂಡ ಏನದ? ಇನ್ವಿಜಿಬಲ್. ಅದಕ್ಕೊಂದು ಡಿಫರೆನ್ಸ್ ಇದೆ. ಶುದ್ಧ ಸೃಷ್ಟಿಯಿಂದ ಅದು ಅಲ್ಲಿ ವ್ಯಕ್ತ ಅಂತಾನೆ ತಗೊಳ್ಳ. ಶುದ್ಧ ಸೃಷ್ಟಿನಲ್ಲಿ ಹೌದೌದು, ಶುದ್ಧ ಸೃಷ್ಟಿಯಲ್ಲಿ ಹೇಗಿದೆ ಇಲ್ಲ. ಶುದ್ಧ ಸೃಷ್ಟಿಗೆ ಎರಡು ಅರ್ಥ. ನಾವು ಉಲ್ಟಾಪಟ್ಟ ಬಂದ ಕೇವಲ ಸೃಷ್ಟಿ ಅಂತ ಉಲ್ಟಾಪಟ್ಟ ಮಾಡ್ಬೋದು, ಎರಡು ಬೇಕಾದ್ರೆ. ಕೇವಲ ಶುದ್ಧ ಸೃಷ್ಟಿ ಅಂತೆ, ಸೃಷ್ಟಿ ಆದಂತೆ ಕಾಣುತ್ತೆ, ಸೃಷ್ಟಿ ಅಲ್ಲ, ನಿತ್ಯತೆ. ಅದು ವಿಶೇಷದಿಂದ ಕರಿತೇವೆ ಅಷ್ಟೇ. ಆದ್ರೆ ಇನ್ನೊಂದೇನು? ಆಕ್ಚುಯಲ್ ಸೃಷ್ಟಿ ಇದೆ. ಗಡಿಗೆ ಇಲ್ಲೇ ಇಲ್ಲ ಸೃಷ್ಟಿ, ವಸ್ತ್ರ ಇಲ್ಲೇ ಇಲ್ಲ ಇಲ್ಲ. ಅದೆಂಥದ್ದು? ಆಕ್ಚುಯಲ್ ಸೃಷ್ಟಿ. ಅಂತ ಸೃಷ್ಟಿ ಮಾತ್ರ ಬೇರೆಯವರಿಗೆ. ಜೀವನಿಗೆ ಅಂತ ಸೃಷ್ಟಿ ಇಲ್ಲ. ಯಾಕೆ? ಅನಾದಿ ನಿತ್ಯ ಜೀವ. ಏನಿದ್ರು ಡ್ರೆಸ್ ಚೇಂಜ್ ಮಾಡಿದ್ರೆ ಸೃಷ್ಟಿನೇ ಹೊರತು ವ್ಯಕ್ತಿನೇ ಚೇಂಜ್ ಆಗೋದ್ರೆ ಡ್ರೆಸ್ ಚೇಂಜ್ ಮಾಡೋದ್ರೆ. ಡ್ರೆಸ್ ಚೇಂಜ್ ಆದಾಗ ಏನಾಗಿಲ್ಲ, ವ್ಯಕ್ತಿ ಚೇಂಜ್ ಆಗಿಲ್ಲ. ಆದ್ರೆ ವ್ಯಕ್ತಿಗಳು ಬಂದಾಗ ಅದೇ ಡ್ರೆಸ್ ಹಾಕೊಂಡ್ರು ವ್ಯಕ್ತಿ ಅಲ್ಲ. ಯೂನಿಫಾರ್ಮ್ 1000 ಜನ ಹಾಕೊಂಡ್ರು ಕೂಡ 1000 ಜನ ಯಾರೋ ಬೇರೆನೆ. ಒಬ್ಬನೇ 1000 ಡ್ರೆಸ್ ಹಾಕೊಂಡ್ರೆ ಒಬ್ಬನೇ. ಅರ್ಥ ಆಯ್ತಾ? ಇದು ದೇವರಿಗೆ ನಮಗಿರೋ ವ್ಯತ್ಯಾಸ. ನಾನು ಅಥಾಪಿ ಅಣುರ್ಯೇಷ ಆತ್ಮ ಇತಿ ಜೀವಾನುತ್ತ ಶ್ರುತೇ ವ್ಯಾಪ್ತಿ. ಹೊಸ ವಿಷಯ ನ ವ್ಯಾಪ್ತಾ ಹಿ ಆತ್ಮಾನಃ ಇತಿ ತದನುತ್ವ ಶ್ರುತೆ ಶ್ರುತಿ ವಿರೋಧೇನ ಅಮಾನತ್ವೇನ ಪ್ರಾಗುಪ್ತ ಶ್ರುತಿ ಸಮನ್ವಯೋ ಹರೌ ಅಯುಕ್ತ ಇತ್ಯತಃ ಪ್ರಾಪ್ತಂ ಉತ್ಕ್ರಾಂತಿ ಗತ್ಯಾಗತೀನಾಂ ಇತ್ಯಾದಿ ಸೂತ್ರ ಸಾಪ್ತಕಂ. 7 ಸೂತ್ರಗಳಲ್ಲಿ ಒಂದು ವಿಷಯ ಪ್ರಶ್ನೆಗಳನ್ನ ಕೊಡ್ತಾರೆ. ತದರ್ಥಮಾಹ ಜೀವಸ್ತದ್ವಶಗಸ್ಸಲ ನನು ಅಥಾಪಿ ಅಣುರ್ಗಿ ಏಷ ಆತ್ಮ ಇದು ಜೀವಾಣುತ್ವ ಶ್ರುತೇ. ಜೀವನ ಏನಂತ ಕರೆದಿದೆ ವೇದಗಳು? ಅಣು ಅಂತ ಕರೆದರು. ವ್ಯಾಪ್ತಾ ಹಿ ಆತ್ಮಾನಃ ಇತಿ ತದನುತ್ವ ಶ್ರುತಿ ವಿರೋಧೇನ ಅಮಾನತ್ವೇನ. ಕೆಲವು ಕಡೆ ಹೇಳಿದ್ರು ಅಣುರ್ಗಿ ಆತ್ಮ ಅಂತ ಹೇಳಿದ್ರು. ಇನ್ನೊಂದ್ಸರ್ತಿ ವ್ಯಾಪ್ತ ಆತ್ಮಾನ ಅಂತೇಳಿ. ವ್ಯಾಪ್ತ ಏನು ಶ್ರುತಿ ಈಗೆಲ್ಲ ಮಾತಾಡಿದರೆ ತದನುತ್ವ ಶ್ರುತಿ ವಿರೋಧೇನ ಅಮಾನತ್ವೇನ. ಒಂದು ಅಣು ಅಂತ ಹೇಳಿತ್ತು, ಹೋಗ್ಲಪ್ಪ ಅದರಿಂದ ಸ್ವಲ್ಪಕ್ಕೆ ವ್ಯಾಪ್ತ ಅಂತ ಹೇಳಿ. ಇದು ಶ್ರುತಿವಾಕ್ಯ, ಅದು ಶ್ರುತಿವಾಕ್ಯ. ಅಣುರ್ಗಿ ಏಷ ಆತ್ಮ ಶ್ರುತಿ, ವ್ಯಾಪ್ತಾಗಿ ಆತ್ಮಾನಃ. ಎಲ್ಲಾ ಜೀವರು ವ್ಯಾಪ್ತರಾದವರು. ಎಲ್ಲಾ ಜೀವರು ವ್ಯಾಪ್ತರಾದವರು ಅಂದ್ಮೇಲೆ ಯಾವ ಜೀವನು ಏನಲ್ಲ, ಅಣು ಅಲ್ಲ ಅಂತ. ಅದಕ್ಕೆ ಶ್ರುತಿ ವಿರೋಧ ಹೇಳ್ತಾ ಇದೆ. ಅಮಾನತ್ವೇನ, ಇನ್ಕನ್ಸಿಸ್ಟೆಂಟ್ ಆಗಿ ಮಾತಾಡೋರು ಮಾತು ಏನಂತಾರೆ? ಪ್ರಮಾಣ ಮಾತು ಬಿಟ್ಬಿಡಿ ಅಂತ. ಇನ್ಕನ್ಸಿಸ್ಟೆಂಟ್ ಆಗಿ ಪ್ರಾಗುಕ್ತ ಶ್ರುತಿ ಸಮನ್ವಯೋ ಹರವಯುಕ್ತ ಇತ್ಯತಃ. ಆದ್ದರಿಂದ ಅಲ್ಲ, ಜೀವನ ಬಗ್ಗೆ ಏನೋ ಹೆಚ್ಚು ಕಡಿಮೆ ಹೇಳ್ಕೊಂಡು ಹೋಗಿ. ಯಾಕಂದ್ರೆ ಜೀವನ ಬಗ್ಗೆ ಹೇಳಿದ ಯಾಕೆ ತಪ್ಪಾಯ್ತೋ ದೇವ್ರ ಬಗ್ಗೆ ಹೇಳೋದು ಹಾಗೆ ತಪ್ಪೇನೆ. ಅರ್ಥ ಆಯ್ತಾ? ಇನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಒಂದ್ ಕಡೆ ಸುಳ್ಳು ಹೇಳಿದ್ರೆ ಏನ್ ಹೇಳ್ಬೇಕು? ಸಾಕ್ಷಿ ನಂಬರ್ ಅರ ಅಂತ ಹೇಳ್ಬೇಕಾದ್ರೆ ಅದು 3-4 ಕಡೆ ಸುಳ್ಳು ಹೇಳಿ ತೋರಿಸ್ಬಿಟ್ಟು ಏನ್ ಮಾಡ್ತಾರೆ? ಹೇಳಿದ್ದೆಲ್ಲ ಸುಳ್ಳು ಅಂದ್ಬಿಡ್ತಾರೆ. ಆದ್ರಿಂದ ವೇದಗಳು ಜೀವನ ಬಗ್ಗೆ ಹೇಳಿದ್ದು ಯಾಕೆ ತಗೊಂಡಿರ್ಬೇಕಾದ್ರೆ ನಮ್ಮ ಬಗ್ಗೆನೇ ಹೇಳ್ತಿರೋದು. ನಮ್ಮ ಬಗ್ಗೆ ಹೇಳ್ತಿದ್ದಾರೆ, ನಾವೇ ಸಾಕ್ಷಿ. ಅಣು ಅಂತ ಹೇಳಿದರೆ ಒಪ್ಪೋಣ, ವ್ಯಾಪ್ತ ಅಂದ್ರೆ ಒಪ್ಪೋಣ. ಒಂದು ಅಣು ವ್ಯಾಪ್ತ ಅಂದ್ರೆ ತಪ್ಪಲ್ವಾ? ಅದು
ಅದ್ಮೇಲೆ ನಮ್ಮ ಬಗ್ಗೆ ಅದೊಂದು ಹೋಗೋರು ಅಂತ ಮಾತಾಡಿದ ಮೇಲೆ ಇನ್ನೇನು ನಮ್ಮ ಕಣ್ಣೆರಿಗೆ ಸುಳ್ಳು ಹೇಳ್ಬೇಕಾದ್ರೆ ಇಲ್ಲದಾಗ ಸುಳ್ಳು ಹೇಳ್ತಾರಂತವಲ್ಲ. ನಮ್ಮ ಎದುರಿಗೆ ಮುಖದ ಸುಳ್ಳು ಹೇಳ್ತಾನೆ, ಆಬ್ಸೆನ್ಸ್ ಅಲ್ಲಿ ಎಷ್ಟು ಹೇಳ್ತಾರೆ ಮಹಾನುಭಾವ ಅಂತ ಹೇಳಿ. ಹಾಗೆ ಕಣ್ಣಿಗೆ ಕಾಣೋ ಅನುಭವಕ್ಕೆ ಬಂದ ದೇವ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಟ್ಟ ವೇದ ದೇವ್ರ ಬಗ್ಗೆ ಇನ್ನೇನು ಕೊಡುತ್ತೆ. ಆದ್ರಿಂದ ಅದನ್ನು ಬಿಟ್ಕೊಡೋದೇ ಕ್ಷೇಮ ಅಂತ ಹೇಳಿ. ಜೀವ ಅಣುವು ಹೌದು, ವ್ಯಾಪ್ತನೂ ಹೌದು. ಅಲ್ಲ ಅದು ಉತ್ತರ ಪ್ರಶ್ನೆ. ಈಗ ಹಾಕೊಂಡು ಅವಳೇ ಪ್ರಶ್ನೆಗಳನ್ನ ಅವಳೇ ತೀರ್ಮಾನ ಹಾಕೊಂಡ್ಬಿಟ್ಟು ಎಲ್ಲ ಕೂಡ ಅದಕ್ಕೆ ನಾನು ರೇಟೇ ಬರಲ್ಲ, ಪರವಾಗಿಲ್ಲ ತರ್ಕೊಂಡು ಹೋಗ್ಬಿಟ್ಟೆ. ಯಾರು ಹೇಳ್ಬೇಕಾದ್ರೆ ಕೇಳಿದ್ರೆ ಉತ್ತರ ಕೊಡಬೇಕು. ತಾನೇ ತಿರ್ಗೋ ಓಕೆ ಅಂತ ತಾನೇ ಓಕೆ ಹೇಳ್ಕೊಂಡು ಹೋಗ್ಬಿಟ್ರೆ ಪ್ರಶ್ನೆ ಉತ್ತರ ಕೇಳಿದ್ರು, ಪ್ರಶ್ನೆ ಕೇಳಿದಾರೆ ಅಷ್ಟೇ, ಉತ್ತರ ಕೊಟ್ಟಿಲ್ಲ ನಾವಿನ್ನು. ತಾನೇ ತಿಳ್ಕೊಂಡ್ಬಿಟ್ಟ. ಉತ್ಕ್ರಾಂತಿ ಗತ್ಯಾಗತಿ ನಾವಿತ್ಯಾದಿ ಸೂತ್ರ ಸಪ್ತಕಂ ತಪ್ಪು ತಿಳ್ಕೊಂಡಿದ್ದಿ. ಜೀವ ಅಣುವೇ, ಅದ್ರ ಬಗ್ಗೆ ಬೇರೆ ಬಂದದ್ದು ಮಾತನಾಡಿಲ್ಲ. ವ್ಯಾಪ್ತ ಅಂತ ಹೇಳಿದ್ದು ಜೀವನ ಬಗ್ಗೆ ಹೇಳಿದ ವಿಚಾರ ಅಲ್ಲ. ಅದು ಯಾವುದ್ರ ಬಗ್ಗೆ? ದೇವ್ರ ಬಗ್ಗೆ ಹೇಳಿದ್ದು. ಬಹುಜನೆ ಅಂತ ಹೇಳಿದ್ದು ಅಂದ್ರೆ ಎಲ್ಲಾ ರೂಪಗಳು ವ್ಯಾಪ್ತ ಅಂತ ಹೇಳಬೇಕಾಗಿದೆ. ಮತ್ಸ್ಯ ರೂಪ ವ್ಯಾಪ್ತ ಪೂರ್ವ ನಮಗೇನು ಅನಿಸ್ತು? ವಾಮನ ರೂಪದಿಂದ ಬಂದ, ಆಮೇಲೆ ತ್ರಿರೋಗ ತೋರಿಸಿಟ್ಟು ವ್ಯಾಪಿಸಿಬಿಟ್ಟ. ಓಹೋ, ಯಾವ ರೂಪ ಮಾತ್ರ ವ್ಯಾಪ್ತ ರೂಪ, ಮತ್ಸ್ಯಾದಿಗಳಲ್ಲ ಅಂತ ತಿಳ್ಕೊಳಕ್ ಹೋಗಬೇಡಿ. ಮತ್ತೆ ಎಲ್ಲ ರೂಪಗಳು ಏನವು? ವ್ಯಾಪ್ತ. ಅಣೋರಣೀಯ ಪಾತೋಮನೀಯ. ದೇವ್ರ ಬಗ್ಗೆ ಹೇಳಿದ, ಜೀವನ ಬಗ್ಗೆ ಹೇಳಿದ್ದಲ್ಲ. ಇವನು ಜೀವನ ಬಗ್ಗೆ ಅಂತ ಎರಡು ಅರ್ಥ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡ ತರ್ಕೊಂಡು ತದರ್ಥಮಾಹ ಜೀವ ತದ್ವಜಗಸ್ತವ. ಜೀವನ ವಿಷಯನೇ ಬೇರೆ, ದೇವರ ವಿಷಯನೇ ಬೇರೆ. ಸದಾ ಪರಮಾತ್ಮನ ವಶರಾದಂಥ ಜೀವನ ಬಗ್ಗೆ ಹೇಳಿದ ಮಾತನ್ನ ದೇವ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೋಗಬೇಡ ಅಂತ ಹೇಳ್ತಾ ಜೀವನ ಸ್ವರೂಪದ ಬಗ್ಗೆ ಮಾಹಿತಿ ಕೊಡ್ತಾರೆ. ಆ ವಿಚಾರ ಇಲ್ಲಿದೆ. ಗಚ್ಚತೀತಿ ಗವೇರ್ಗಹ ಏನಿದೆ? ಜೀವ ತದ್ವಶ ಗಹ. ಗಹ ಇದೆಯಲ್ಲ ಅದಕ್ಕೆ ಅರ್ಥ. ಸದಾ ಅದಕ್ಕೆ ಗಚ್ಚತಿ ಅಂತ ಅರ್ಥ. ಉತ್ಕ್ರಾಂತಿ ಕಾಲೇ ಪರಲೋಕಾದಿ ಗಮನಾಗಮನ ಕಾಲೇ ಚ ಪ್ರಸ್ತುತ ಹರ್ಯಧೀನ ಗಮನಾಗಮನಾದಿಮಾನ್ ಜೀವ ಇತ್ಯರ್ಥ. ಸ್ವಾರಸ್ಯ. ಜೀವ ತದ್ವಶ ಅಂದ್ರೆ ಸಾಕಾಗ್ತದೆ. ತದ್ಗಹ ಅಂತ ಹೇಳಿದ್ರು. ಮತ್ತೆ ಅದಕ್ಕೆ ವಶನಾಗಿದ್ದಾನೆ, ಗಮನಾದಿ ಮಾಡಬೇಕಾದ್ರೂ ಅದು ಅಧೀನ. ಮತ್ತೆ ಎರಡೆರಡು ಬರ್ಬೇಕು, ಎರಡರ್ಥ ಬರೋದಕ್ಕೋಸ್ಕರ ಒಬ್ಬ ಕ್ಲರ್ಕ್ ಆಫೀಸರ್ ಅಧೀನ. ಆದರೆ ಈ ಗಮನಾಗಮನಕ್ಕೆ ಅಧೀನ. ಕರೆದ ಬರೋದಿಲ್ಲ ಹೋಗೋದು ಹೇಳ್ಬೇಕಾದ್ರೆ ಕರೆದ ಹೋದಾದ್ರೂ ಬರ್ಬೋದು. ಆದ್ರೆ ಜೀವ ಹಾಗಲ್ಲ. ಏನಾಗಿರ್ಬೇಕು? ಅವನು ಗಹ ಅಂಬೋದು ಗಮನದ ಎಲ್ಲಾ ಕಾರ್ಯಗಳು ಕೂಡ ಏನಾಗಬೇಕು? ದೇವರಿಂದಾನೇ ಆಗಬೇಕು. ಸದಾ ಒಮ್ಮೊಮ್ಮೆ ಅಲ್ಲ. ಮತ್ತೆ ಅವ್ರು ರಿಟೈರ್ ಆದ್ರೂ ಹೋಗೋದೇ ಇಲ್ಲ. ರಿಟೈರ್ ಆದ್ರೆ 2 ವರ್ಷದಲ್ಲಿ ಬರೋದಿಲ್ಲ ಹೋಗೋದು ಹೇಳ್ತಾರೆ. ಯಾತಕ್ಕೆ? ನನಗೆ ಸಂಬಂಧನೇ ಇಲ್ಲ. ಏನ್ ಮಾಡ್ತೀವಿ ಮಾಡ್ಕೋ ಅಂತ ಹೇಳ್ತಾರೆ. ಆದ್ರೆ ದೇವ್ರ ಬಗ್ಗೆ ಹಾಗಲ್ಲ. ಸದಾ ಅನಾದಿ ಕಾಲ ಅನಂತ ಕಾಲದವರೆಗೂ ಜೀವ ಏನಾಗಿದ್ದಾನೆ? ದೇವರ ಅಧೀನನಾಗಿದ್ದಾನೆ. ಪ್ಲಸ್ ಗಮನಾದಿಗಳು ಕೂಡ ಅವನ ಅಧೀನವಾಗಿ ಇದೆ. ಹೇಳೋದಕ್ಕೋಸ್ಕರ ಗಹ ಸದಾ ಅಂತ ಹೇಳ್ತಾರೆ. ಅಲ್ಲ ದಹ ದೀರ್ಘ ಅಂತ ಹೇಳಿದೆ. ಗಚ್ಚತೀತಿ ಗಮೇಹಿ ಗಾ ಧಾತು. ಗಹ ಅಂತ ಪದ ಎಲ್ಲಿಂದ ಬಂತು ಅಂದ್ರೆ ಗಮನ ಗತವು ಅಂತ ಧಾತು. ಅದಕ್ಕೆ ಗಹ ರೂಪ ಯಾತಕ್ಕೆ ಬಂತು ಅಂದ್ರೆ ಈ ಗಮ ಧಾತುವಿಗೆ ಗಚ್ಚತಿ ಅನ್ನೋ ಅರ್ಥದಲ್ಲಿ ಪ್ರತ್ಯಯ ಬಂದಿದೆ ಅಂತ. ಎಲ್ಲ ಟೋಟಲ್ ಡಿಪೆಂಡೆನ್ಸ್. ಹೇಳಿಲ್ಲ ಮೀನು ನೀರಿನಲ್ಲಿದೆ ಅಂದ್ರೆ 24 hours ನೀರಿನಲ್ಲೇ ಇದೆ. ಸ್ವಲ್ಪ ಹೊರಬರಲು ಸಾಧ್ಯ ಇಲ್ಲ. ಹೊರಬಂದಷ್ಟು ಏನಾಗುತ್ತದ? ಸತ್ತೋಗ್ಬಿಟ್ಟು ಮತ್ತೆ ಒದ್ದಾಡುತ್ತಾರೆ, ಸತ್ತೋಗ್ಬಿಟ್ಟು. ಅದೇ ರೀತಿನೇ ದೇವರನ್ನು ಯಾವಾಗಲೂ ಅವಲಂಬಿಸಿದ್ದಾನೆ. ಹೋಗಿ ಮೀನು ನೀರಿನಲ್ಲೇ ಹುಟ್ಟಬೇಕು, ನೀರಲ್ಲೇ ಬೆಳಿಬೇಕು, ನೀರಲ್ಲೇ ಸಂತಾನೋತ್ಪಾದನೆ, ನೀರಲ್ಲೇ ಸಾವು. ಪ್ರತಿಯೊಂದರೂ ನೀರಲ್ಲಿ. ಅದೇ ರೀತಿ ದೇವರನ್ನ ಅವಲಂಬಿಸಿ ಜೀವ ಮಾಡಬೇಕೆ ಹೊರತು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಗಹ ಅನ್ನೋದು ಗಮ್ ಅಂದ್ರೆ ಗಮನ. ಗಮನ ಅನ್ನೋದು ಉಪಲಕ್ಷಣ. ಗಮನ ಅಂದ್ರೆ ಉಪಲಕ್ಷಣ. ಎಲ್ಲದೂ ದೇವರಲ್ಲಿ ಬಂತಾರೆ ಇದರೊಳಗೆ. ಹೇಳ್ಬೇಕಾದ್ರೆ ನೈಮ ಕಿಂಚಿತ್ ಕರೋಗೀತಿ ಯುಕ್ತೋ ಮನ್ಯೇತ ತತ್ವವಿದ್ ಪಶ್ಯನ್ ಶೃಣ್ವನ್ ಸೃಜನ್ ಜಿಘ್ರನ್ ಅಶ್ಯನ್ ಗಚ್ಚನ್ ಸ್ವಪನ್ ಶಶನ್ ಪ್ರಲಭನ್ ವಿಸರ್ಜನ್ ಗೃಹನ್ ಉನ್ಮಿಷನ್ ನಿಮಿಷನ್. ಅದು ಇದಲ್ಲ. ಕಣ್ಣು ತೆಗಿಲಕ್ಕೆ ಕಣ್ಣು ಮುಚ್ಚಲಕ್ಕೂ ಕೂಡ ಏನ್ ಬೇಕು? ಅಂತ್ಯಕಾಲಕ್ಕೆ ಮಾತಾಡ್ಸಬಹುದು. ಕಣ್ಣು ತೆಗಿಲಿಕ್ಕೆ ಬರ್ತಾ ಇಲ್ಲ. ತಿಳಿದಿದ್ದಾರೆ ಮುಚ್ಚಲಕ್ಕೂ ಭಾರಿ ಕಷ್ಟಪಡ್ತಾರೆ. ಕಣ್ಣು ಮುಚ್ಚಿ ತೆಗೆಯೋದು ಸುಲಭ ಕೂಡ ಅಷ್ಟಾಗೋದಿಲ್ಲ ಅವನಿಗೆ. ಏನಾಯ್ತು ಈಗ? ಉನ್ಮಿಷನ್ ನಿಮಿಷನ್. ಇವತ್ತ ಕಣ್ಣು ತೆಗೆದು ಬುದ್ಧಿ ತೆಗೆದು ದೇವರ ಅನುಗ್ರಹ ಮಾಡ್ತಿದ್ದಾನೆ ಅಂತ ಅಷ್ಟೇ ಅರ್ಥನ ಹೊರತು ಏನಲ್ಲ ಅದು ಈಗ ನಮಗೆ ಶಕ್ತಿ ಇತ್ತು ಆಗಿಲ್ಲ ಅಂತ ಹೇಳಬಾರ್ದು. ಅಂತೆ ಆಗಲಿದ್ರು ಒಂದೇನೆ. ದೇವರಿಗೆ ನಮ್ಗೆ ಏನ್ ಮಾಡಿದ್ದಾನೆ? ಸಾಧನೆ ಮಾಡೋದು ಅನುಕೂಲ ಮಾಡಿಕೊಡ್ತಿದ್ದಾನೆ ಅಂತಿದೆ ಅಷ್ಟೇ ಹೊರತು ಇಲ್ಲ ಹೋದ್ರೆ ಆಗೋರಿಗೂ ಅಷ್ಟೇನೆ. ಡಿಫರೆನ್ಸೇ ಇಲ್ಲ. ಜೀವನ ಕೆಪಾಸಿಟಿ ಇರೋದೇ ಅಷ್ಟು. ದೇವ್ರು ಏನ್ ಮಾಡ್ತಾನೆ ಅಂತಕ್ಕಂತೆ ಸಾಧನೆ ಮಾಡಿಸ್ಬೇಕಾದ್ರೆ ಅನುಕೂಲ ಮಾಡಿಕೊಡ್ತಾನೆ ಹೊರತು ನಾವು ಏನನ್ನೂ ಮಾಡಲಿಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ತಾತ್ಪರ್ಯ. ಸದಾ ಉತ್ಕ್ರಾಂತಿಕಾರಿ ಪರಲೋಕಾದಿ ಗಮನಾಗಮನ ಕಾಲೇಜ ಪ್ರಸ್ತುತಿ. ಇಲ್ಲಿಂದ ಸ್ಟಾರ್ಟ್ ಆಯ್ತಿದ್ದು
ಗಮನ ಅಲ್ಲಿಂದ ಬಂತಲ್ಲ ನೋಡಿ, ಜೀವ ಹೇಗೆ ಹುಡ್ತಾನೆ ಅಂತ ಹೇಳಿಲ್ಲ, ಅಲ್ಲಿಂದ ಶುರುವಾಗಿ ಹೋಗುವವರೆಗೂ ಕೂಡ ಹೋಗೋವರೆಗೂ ಕೂಡ ಏನಾಗಿರ್ಬೇಕು ಜೀವ ಗಹ ದೇವರ ಅಧೀನದಲ್ಲೇ ಇರಬೇಕೆ ಹೊರತು ಬೇರೆ ರೀತಿ ಇಲ್ಲ. ಪ್ರಸ್ತುತ ಹರಿಯ ಗಮನಾದಿಮಾನ್ ಜೀವ ಇದ್ದ ಲೋಕದಲ್ಲೂ ಕೂಡ ಸ್ಟೂಡೆಂಟ್ ಎಕ್ಸ್ಪ್ರೆಷನ್ ತಗೊಂಡು ಹೋಗ್ತಾರೆ, ಟ್ರಿಪ್ಸ್ ಆಗ್ತಾರೆ ಸ್ಕೂಲ್ ಕಾಲೇಜ್. ಶುರುವಾದಾಗಿಂದ ಬರೋರಿಗೆ ಆಗಿರ್ಬೇಕು, ಅವರು ಹೇಳಿದಾಗ ಕೇಳ್ಕೊಂಡಿರ್ಬೇಕು, ಯಾವಾಗ ಕೇಳಬೇಕು ಆ ವಿಶೇಷ. ಬಾದಲ್ಲ ಹೋದ್ರು ಹೋಗು, ಬಂದು ಮುಗಿತು ಅಂತ ಹೇಳೋರು ಕೂಡ ಆಗಿಲ್ಲ. ಅಲ್ಲಿಂದ ಹಿಡಿದು ವಾಪಸ್ ಹೋಗುವವರಿಗೂ ಕೂಡ ಅಧೀನ, ಪ್ರತಿ ಜನ್ಮದಲ್ಲೂ ಅಧೀನ, ಯಾವಾಗಲೂ ಅಧೀನ ಅಂತ ಹೇಳೋದಕ್ಕೆ ಮಾತಾಡ್ತಾ ಅರ್ಥ ಕೊಡೋದು. ಸೋ ಅಸ್ಮಾತ್ ತಪ್ಪಾಗ್ಬಿಟ್ಟಿದೆ, ಸೋತ್ಮ ಅಲ್ಲ, ಸೋ ಅಸ್ಮಾತ್ ಶರೀರಾದುತ್ಕ್ರಮ್ಯ ಅಮುಂ ಲೋಕಂ ಅಧಿಗಚ್ಚತಿ. ಪರಮಾತ್ಮ ಈ ಜೀವ ದೇಹದಿಂದ ಉತ್ಕ್ರಮಣ ಹೊಂದಿ ಪರಲೋಕಕ್ಕೆ ಹೋಗ್ತಾನೆ. ಇತ್ಯಾದಿ ಶ್ರುತೇ ಗತ್ಯಾಗತಿಮತ್ವ ಅಣುರ್ಜೀವ. ಮತ್ತೆ ಪ್ರಶ್ನೆ ಏನು ಕೇಳಿದ್ದೀನಿ ಈಗ, ಜೀವ ವ್ಯಾಪ್ತ ಜೀವನು ಅಂತ ಹೇಳಿದ್ರೆ ಇನ್ಕನ್ಸಿಸ್ಟೆಂಟ್, ಇದು ಪರಸ್ಪರ ವಿರುದ್ಧ, ಅದಕ್ಕೋಸ್ಕರ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ತಿಳ್ಕೊಳಕ್ ಹೋಗ್ಬೇಡ. ಜೀವ ಅಣುವೇ ಆಗಿದ್ದಾನೆ. ಯಾತಕ್ಕೆ? ಗತಿ ಆಗತಿ ಮತ್ವಾತ್ ಅಣು ಜೀವ. ಗತಿ ಆಗತಿ, ಗಮನ ಅಗಮನ, ಬರೋದು ಹೋಗೋದು ಮಾಡೋದ್ರಿಂದ ವ್ಯಾಪ್ತವಾದ ವಸ್ತು ಮೂವ್ಮೆಂಟ್ ಇರುತ್ತಾ? ಮೂವ್ಮೆಂಟ್ ಇಲ್ಲ, ವ್ಯಾಪ್ತವಾದ ವಸ್ತು. ಜೀವನಿಗೆ ಮೂವ್ಮೆಂಟ್ ಹೇಳಿರೋದ್ರಿಂದ ಏನಾಗಿರ್ಬೇಕು, ಅವನು ಅಣು ಆಗಿರಬೇಕು. ಉತ್ಕ್ರಮ್ಯ ಅಮುಂ ಲೋಕ ವ್ಯಾಪ್ತಿ ಶ್ರುತಿ ಬ್ರಹ್ಮ. ವ್ಯಾಪ್ತಿ ಶ್ರುತಿ ಬಂದಲ್ಲ ಅಂದ್ರೆ ಬ್ರಹ್ಮ ತರ, ಜೀವನ ತರ ಅಲ್ಲ. ಅದು ಯಾರ ಬಗ್ಗೆ ಹೇಳ್ತಾರೆ ಅಂತ ಅನ್ಸೋದು? ದೇವ್ರ ಬಗ್ಗೆ ಹೇಳಿರಬೇಕು. ವ್ಯಾಪ್ತ ಅಂತ ಹೇಳಿ ಆತ್ಮನ ಪದ ಉಪಯೋಗಿಸಿ ಅಣು ಅಂತ ಕರೆದಾಗ ಯಾರಿಗೆ ಅನ್ಸೋದು? ಜೀವನಿಗೆ. ಆತ್ಮ ಅಂತ ಕರೆದು ವ್ಯಾಪ್ತ ಅಂತ ಕರೆದಾಗ ಯಾರಿಗೆ ಹೆಸರೋದು? ದೇವರಿಗೆ. ಆತ್ಮ ಶಬ್ದ ಇಬ್ಬರಿಗೂ ಅಪ್ಲಿಕಬಲ್ ಆದ್ರಿಂದ ಪ್ರಸಂಗ ನೋಡಿ ಏನ್ ಮಾಡ್ಬೇಕು, ಅದಕ್ಕೆ ಅರ್ಥ ಹೇಳಬೇಕು. ಅಣುತ್ವೇ ಸೌತ್ರಯುಕ್ತಿ ಸೂಚನಾಯ ಏವಂ ನಿರ್ದೇಶ. ಅಣುತ್ವೇ ಸೌತ್ರಯುಕ್ತಿ ಸೂಚನಾಯ ಏವಂ ನಿರ್ದೇಶ. ಅಣುತ್ವದವರೆಗೆ ಸೌತ್ರಯುಕ್ತಿ ಅಂದ್ರೇನು? ಸೂತ್ರದಲ್ಲೇ ಬಂದಿರೋ ಯುಕ್ತಿ. ಏನು ಸೂತ್ರದಲ್ಲೇ ಬಂದಿರೋ ಯುಕ್ತಿ? ಉತ್ಕ್ರಾಂತಿ ಗತ್ಯಾಗತೀನ ಸೂತ್ರದಲ್ಲೇ ಬಂದಿರೋ ಯುಕ್ತಿ. ಅದಕ್ಕೋಸ್ಕರನೇ ಏವಂ ನಿರ್ದೇಶ ಹೀಗೆ ಹೇಳಿದ್ದಾರೆ. ನಚ ಈಶ್ವರೇ ವ್ಯಭಿಚಾರ. ಸಿಕ್ಕಾಕೊಂಡ್ರೆ ನಾವು ಯಾತಕ್ಕೆ? ಈಶ್ವರನು ಅವನೇ. ಯಾತಕ್ಕೆ? ಈಶ್ವರ ಓಡಾಡ್ತಾ ಅವತಾರ ಮಾಡ್ಕೊಂಡು ಬರ್ತಾನೆ ಅಂತ ಹೇಳ್ತೇವೆ. ಈಗ ಸಂಧಿಗೋಸ್ಕರದಿಂದ ಹೊರಟಾನ. ಈಶ್ವರ ಮೂವ್ಮೆಂಟ್ ಇದೆಯಲ್ಲ, ಅಲ್ಲಿಂದ ಗಜೇಂದ್ರ ಕರ್ಕ ಬಂದಾನ. ಸೊ ವ್ಯಾಪ್ತ ಅಲ್ಲ ಅಂತ ಆಯ್ತಲ್ಲ. ದೇವರು ಕೂಡ ಏನಾದ? ವ್ಯಾಪ್ತನ. ನಾವು ಪ್ರಶ್ನೆ ಚೇಂಜ್ ಮಾಡ್ತೀವಿ ಈ ತರ ಅಂತ ಹೇಳಿದ್ರೆ. ಮೊದ್ಲೇನ್ ಕೇಳಿದ್ವಿ ನಾವು? ಜೀವನು ಅಣು ಅಂತ ಹೇಳಿ, ವ್ಯಾಪ್ತ ಅಂತ ಹೇಳಿ ಎರಡು ರೀತಿ ಹೇಳಿದ್ರಿಂದ ಅದು ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಆದ್ರಿಂದ ಅದು ಒಪ್ಪೋದಿಲ್ಲ ಅಂತ ಹೇಳಿದ್ವಿ. ಈಗ ನಾವೇನ್ ಮಾಡ್ತೀವಿ? ಜೀವನ ಬಿಟ್ಬಿಡ್ತೇವೆ. ದೇವ್ರ ಬಗ್ಗೆನೆ ಒಮ್ಮೆ ವ್ಯಾಪ್ತ ಅನ್ನೋದು, ಇನ್ನೊಂದ್ಸತ್ತ ಅಣು ಅನ್ನೋದು, ಮೂವ್ಮೆಂಟ್ ಇದೆ ಅನ್ನೋದು. ಮೂವ್ಮೆಂಟ್ ಇದ್ದರೆ ಏನಾಗ್ಬೇಕು? ಅವನು ಅಣು ವ್ಯಾಪ್ತನಾಗ ಚಾನ್ಸೇ ಇಲ್ವಲ್ಲ. ಅಂದ್ಮೇಲೆ ದೇವರ ಬಗ್ಗೆ ವ್ಯಾಪ್ತ ಅಣು ಎರಡೂ ಕೂಡ ಸಾಧ್ಯ ಇಲ್ಲ, ಆದ್ರಿಂದ ಸರಿನೇ ಅಲ್ಲ ಅಂತ ಹೇಳಿದ. ಅಣುತ್ವೇ ಸೌತ್ರಕ್ಕೆ ಈಶ್ವರೇ ವಿಚಾರ. ಈಶ್ವರನೊಂದು ಈ ಗುಣ ಬಂದಲ್ಲ, ಯಾವುದೋ ಗಮನಾಗಮನಾದಿಗಳು ಅಂತ ಹೇಳ್ತಾರೆ. ಅಣುತ್ವಸ್ಯಾಪಿ ಅಕ್ಷರಣಯ ಸಿದ್ಧತ್ವ ಅದಕ್ಕೆ ಹೇಳ್ತಾರೆ. ದೇವ್ರ ಬಗ್ಗೆ ಅರ್ಥನೆ ಮಾಡ್ಕೊಂಡಿಲ್ಲ ನೀನು. ಅಣೋರಣೀಯ ಮಹತೋಮಹೀಯ, ಇದು ವಿಶೇಷ ದೇವರ ಅಂಶ. ಅದಕ್ಕೆ ವಿರುದ್ಧವಾದದ್ದು ದೇವರಲ್ಲಿ ಕೂಡುತ್ತೆ. ವಿರುದ್ಧವಾದ ವಿಚಾರಗಳು ದೇವರಲ್ಲಿ ಯಾತಕ್ಕೆ? ಅಚಿಂತ್ಯಾದ್ಭುತ ಶಕ್ತಿ ಸಂಪನ್ನನಾದ್ದರಿಂದ ವ್ಯಾಪ್ತನೂ ಆಗಿದ್ದಾನೆ, ಅಟ್ ದಿ ಸೇಮ್ ಟೈಮ್ ಅಣುವೂ ಆಗಿರೋದ್ರಿಂದ ಮೂವ್ಮೆಂಟು ಇದೆ, ಅಲ್ಲೂ ಇರ್ತಾರೆ. ಆದ್ರಿಂದ ಸಮಸ್ಯೆನೇ ಇಲ್ಲ ಅಂತ ಹೇಳಿ ದೇವರ ಮಹಿಮೆ. ಜೀವನಿಗೆ ಲಿಮಿಟೆಡ್ ವ್ಯಾಪ್ತತ್ವ. ಯಾರಿಗೆ? ಜೀವನಿಗೆ ಲಿಮಿಟೆಡ್ ವ್ಯಾಪ್ತತ್ವ. ಲಿಮಿಟೆಡ್ ಏನ್ ಬಂತು? ವ್ಯಾಪ್ತತ್ವನೇ ಇಲ್ಲ. ಫಸ್ಟ್ ಅಣುವಿನ ಮೇಲೆ ಏನಿಲ್ಲ ಅವನಿಗೆ? ವ್ಯಾಪ್ತತ್ವನೇ ಇಲ್ಲ, ಹೊರಟೋಯ್ತು. ಗೊತ್ತಾಯ್ತಾ? ಆದ್ರೆ ದೇವರಿಗೆ ಮಾತ್ರ ಅಣುತ್ವ ಹೇಗಿದೆ ಅಂದ್ರೆ ಜೀವನಿಗಿಂತ ಜಾಸ್ತಿ ಅಣು. ಮತ್ತೆ ಇನ್ನೂ ಹೇಳ್ಬೇಕಾದ್ರೆ ಯಾತಕ್ಕೆ? ಒಳಗಿರ್ಬೇಕಾದ್ರೆ ಅದು ಜೀವನಿಗೆ ಹೃದಯ ಕವಲಲ್ಲಿ ಇರ್ಬೇಕಾದ್ರೆ ಎಷ್ಟು ಅಣುವಾಗಿರುತ್ತೆ ಅಷ್ಟೇ ಇಲ್ಲ. ಒಂದು ಕಾಲಾಣು ಇದಿದೆ, ಒಂದು ಈ ಅಣು ಇದೆ. ಈ ಅಣು ಒಳಗೆ ಅನಂತ ಜೀವ ಇರ್ತಾರೆ. ಎಷ್ಟು ಅಣು ಇರ್ಬೇಕು ಜೀವ ಅಂತ ಅನಂತ ಇರೋದಿರ್ಬೇಕಾದ್ರೆ ಪರಮಾತ್ಮ ಎಷ್ಟು ಅಣು ಆಗಿರುತ್ತೆ. ಆದ್ರಿಂದ ದೇವರ ಅಣು ಅನ್ನೋದು ಯೋಚನೆ ಮಾಡಬೇಡ. ಅಷ್ಟಣು ಜೀವನಲ್ಲ. ಆದ್ರೆ ವ್ಯಾಪ್ತನೂ ಕೂಡ ಜೀವ ಇದೇ ಇಲ್ಲ. ದೇವರು ಭಾರಿ ವ್ಯಾಪ್ತ, ಆಕಾಶದ ಸರ್ವತ್ರ ವ್ಯಾಪ್ತ. ಇದು ದೇವರ ಮಹಿಮೆ ಆದ್ದರಿಂದ ಇದೆಲ್ಲ ಮಹಿಮೆ. ಕಷ್ಟ ಭಕ್ತಿ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಅದು ಇಲ್ಲಿ ಲಿಂಕ್ ಕೊಡಬೇಕಾದ್ರೆ ಭಕ್ತಿ ಲಿಂಕ್ ಕೊಡದೆ ಹೋದ್ರೆ ನೀವು ಇಂಜಿನಿಯರಿಂಗ್ ಲಿಂಕ್ ಅಂತ ಹೋಗಿರುವಂತ ಎಲ್ಲ ಅಲ್ಲೇ ಬಿದ್ದಿರುತ್ತೆ ಹೊರತು ಏನಾದ್ರೂ ಉಪಯೋಗ. ಯಾಕೆ? ಹೋಗಿ ಬರೋದಿಲ್ಲ. ಇವತ್ತು ಯಾವ ಬೋಗಿಗೂ ಕೂಡ ಯಾವ ಶಕ್ತಿ ಇಲ್ಲ,
ಹೇಳ್ಕೊಂಡು ತಾಳೋಗ ಶಕ್ತಿ ಎಳೆಯ ಶಕ್ತಿ ಬಿಟ್ಬಿಡಿ, ಮುಂದೋಗೋ ಶಕ್ತಿನೇ ಇಲ್ಲ. ಆ ಶಕ್ತಿ ಬರೋದೆಲ್ಲ ಯಾವಾಗ ಇಂಡಿಯನ್ ಅಟ್ಯಾಚ್ ಕಷ್ಟ ಬರೋದು. ಅದೇ ರೀತಿಯೇ ಭಕ್ತಿನ ಅಟ್ಯಾಚ್ ಆಗ್ತಾ ಹೋದ್ರೆ ಶಾಸ್ತ್ರಕ್ಕೆ ಅರ್ಥನೇ ಇಲ್ಲ. ಇವತ್ತೇನಾಗಿದೆ, ವಾಕ್ಯಾರ್ಥಗಳು ಭಕ್ತಿನೇ ಇಬ್ಬಂದು ಭಕ್ತಿನೇ ಹೋಗ್ಬಿಡ್ತಾರೆ. ಅವ್ರಿಗೆ ಮೊದಲಿಗಿಂತ ಹೋಗ್ತಾರೆ ಸರ್, ಎಷ್ಟೋ ಬಂದ್ಬಿಡ್ತಾರ ದೇವ್ರ ಬಗ್ಗೆ. ಅದು ಬರಬಾರ್ದು. ಏನಾಗಬೇಕಾದ ಡೌಟ್ ಕ್ಲಿಯರೆನ್ಸಿ ಶಾಸ್ತ್ರಾರ್ಥ ಮಾಡ್ಬೇಕಾದ್ರು ಡೌಟ್ ಕ್ರಿಯೇಟ್ ಮಾಡಕ್ಕ ಔಷಧಿ ಕೊಡ್ಬೇಕಾದ್ರೆ ರೊಕ್ಕ ವಾಚಾಗ್ಲೆ ಕೊಟ್ಟು ಅದು ಕೂಡ ಏನಾಗಬಾರ್ದಂತೆ ಅಗ್ರವೇಟ್ ಆಗಿಬಿಡ್ತಕ್ಕಂಥ ಮೊದಲಿಗಿಂತ ಹೋಗುದು. ಮೊದಲು ಒಂದು ಕಾಯಿಲೆ ಇರ್ತದೆ, ಅದಕ್ಕಾಗಿ ಹೋಗ್ತಾ ಇದೆ ಅಂತ ಆಸ್ಪತ್ರೆ ಮಾಡಿ ಆ ಥರ ಆಗ್ಬಾರ್ದು. ಅನ್ಫಾರ್ಚುನೇಟ್ಲಿ ಇವತ್ತು ಏನಾಗುತ್ತೆ, ಸುಮ್ಮನೆ ಕೂತ್ಕೊಂಡು ಪ್ರವಚನಕ್ಕೆ ಡೌಟ್ ಕ್ರಿಯೇಟ್ ಮಾಡ್ಕೊಬಿಡ್ತಾರೆ, ತಲೆ ಕಟ್ಟೋಗ್ಬಿಡುತ್ತೆ. ಅದು ಕೇಳಿದ್ರೆ ವಾಸಿ ಅನಿಸ್ತಿಲ್ಲ. ಹಾಗಾಗಬಾರ್ದು. ಡೌಟ್ ಕ್ಲಿಯರ್ ಆಗಿರ್ಬೇಕು. ಅವತ್ತು ಅದೊಂದು ಕಾನ್ಸೆಪ್ಟ್ ಇಟ್ಕೋಬೇಕು. ಯಾವಾಗ ಡಾಕ್ಟರ್ ಮತ್ತೆ ಏನೇ ಔಷಧಿ ಕೊಡ್ರಿ, ಅದು ಏನೋ ಕೇಳ್ತಾನೆ ಡಾಕ್ಟರ್. ನಾ ಇಂಜೆಕ್ಷನ್ ಕೊಡು, ಆಪರೇಷನ್ ಏನೋ ಕೇಳ್ತಾನೆ. ಒಂದೇ ಕೇಳೋದು, ರೋಗ ವಾಸಿ ಮಾಡಿ ಅಷ್ಟೇ. ಏನು ಕೊಡ್ತೀರಿ ಒಂದು ಇಂಪಾರ್ಟೆಂಟ್ ಅಲ್ಲ, ರೋಗ ಏನಾಗಬೇಕು ವಾಸಿ ಆಗಬೇಕು. ಭಾರಿ ಏನೋ ಮಾಡ್ದ ಕಣಿಗೆ ಬಿಲ್ ಮಾಡ್ದ, ಔಷಧಿ ರೋಗ ವಾಸಿ ಆಗಲಿಕ್ಕೆ ಕೆಲ ಬಿಲ್ ಕೊಡೋದು ಕೇಳಿದ್ರೆ ವಾಸಿನೇ ಮಾಡಿಲ್ಲ ಫಸ್ಟ್. ಅರ್ಥ ಆಯ್ತಾ? ಅಲ್ಲಿ ದೋಷ ಇರೋದು. ಅದು ಮೇನ್ ನಮ್ಮ ದೃಷ್ಟಿಕೋನನೇ ಮರೆತು ಹೋಗ್ತಾ ಇದೆ. ಇವಾಗ ಅದಕ್ಕೆ ಹೇಳಿದ್ದು, ಯಾವ ಯಥಾಹರವು ಭಗವತಿ ಭಕ್ತಿನ ಋಣ ಭವಿಷ್ಯತಿ. ಏನೇ ಪಾಠ ಪ್ರವಚನ ಏನೇ ಆಗಿರಲಿ ಎಲ್ಲಿ ಆಗ್ಬೇಕಾದ್ರದ್ದು ಋಣಾಂ ಭಕ್ತಿ ಭವಿಷ್ಯ. ಭಕ್ತಿ ಹೆಚ್ಚಬೇಕು. ಭಕ್ತಿ ಇಲ್ದವ್ರಿಗೆ ಬರಬೇಕು, ಇದ್ದವ್ರಿಗೆ ಹೆಚ್ಚಬೇಕು ಅಷ್ಟೇ ಹೊರತು ಸ್ವಲ್ಪ ಕಟ್ಟಾದ್ರೂ ಕೂಡ ಪ್ರೋಗ್ರಾಮ್ ಏನಾದ್ರು ಕೆಟ್ಟವರಾಗ ಪ್ರೋಗ್ರಾಮ್ ಆದ್ಮೇಲೆ ಏನಾದ್ರು ಭಕ್ತಿಗೆ ಏನಾದ್ರು ಏಟು ಬಿತ್ತು ಅಂದ್ರೆ ಅವ್ರು ಮಾಡಿದ್ದೆಲ್ಲ ಅದು ಫ್ರೀಯಾಗಿ ಯೋಚನೆ ಮಾಡಬೇಕು. ಹತ್ರ ಅನುದ್ವಶ್ಯ ಸೂತ್ರ, ಪ್ರತಿಯೊಂದು ಸೂತ್ರವನ್ನು ಹಾಗೆ ಮಾಡ್ತಾರೆ. ಒಂದು ಸೂತ್ರ ಓದ್ತಾ ಹೋದಾಗೆಲ್ಲ ಭಕ್ತಿ ಜಾಸ್ತಿ ಆಗ್ತಾ ಇದೆ. ಅದು ಸೂತ್ರದ ವೈಶಿಷ್ಟ್ಯ. ನಚ ಈಶ್ವರೇ ವ್ಯಭಿಚಾರ ನಚ ಮಧ್ಯಮ ಪರಿಮಾಣತ್ತೇವಿ ಉಪಪತ್ತಿ ಅನಿತ್ಯತ್ವ ಅಪಾತೇನ ಕಶ್ಚನ ಪರ್ಯಾಯಾದಪಿ ಇತ್ಯತ್ರ ಉತ್ತರಿಚಾದಿರಸ್ತತ್ವಾದಿ ತಾತ್ಪರ್ಯಂ. ಮಧ್ಯೆ ಒಂದು ಪ್ರಶ್ನೆ ಹಾಕ್ಕೊಡು ಸ್ವಾಮಿ, ಒಂದು ಕೆಲಸ ಮಾಡೋಣ. ದೇವ್ರ ಬಗ್ಗೆನೂ ಈ ಬದಲಾಯಿಸ್ಬಿಡೋಣ. ದೇವ್ರ ಬಗ್ಗೆ ಬೇರೆ ಹೇಳೋದು ಬಿಟ್ಬಿಡೋಣ. ಅಣು ಅಂತ ಒಪ್ಪೋದು ಬೇಡ, ವ್ಯಾಪ್ತ ಅಂತ ಒಪ್ಪೋದು ಬೇಡ, ಮಧ್ಯಮ ಪರಿಮಾಣ. ಏನರ್ಥ? ಯಾವುದೋ ಒಂದು ಸೈಕಿಲ್ ಇದು ಬಿಡುವೆ ಒಂದು ಒಪ್ಕೊಂಬೇಡ. ಅಣು ಅಂತ ಒಪ್ಪೋದು ಬೇಡ, ವ್ಯಾಪ್ತ ಅಂತ ಒಪ್ಪೋದು ಬೇಡ. ಕೇಳಿದ್ರೆ ಭಾರಿ ಡೇಂಜರ್ ಇದೆ ಅಂತ ಹೇಳ್ತಾರೆ. ಏನು ನಚ ಮಧ್ಯಮ ಪರಿಮಾಣ, ಇದು ಮಧ್ಯಮ ಪರಿಮಾಣ ಅಂದ್ರೆ ಅದು ಇನ್ ಬಿಟ್ವೀನ್ ಅಂತ. ಮಧ್ಯಮ ಅಂದ್ರೆ ಎಕ್ಸಾಕ್ಟ್ಲಿ 50% ಅಲ್ಲ, ಇನ್ ಬಿಟ್ವೀನ್ ಒಂದು ಅಗ್ರಿಮೆಂಟ್ ಮಾಡ್ಕೋಬೋಣ ಅಂತ ಕೇಳಿದ್ರೆ ಅನಿತ್ಯತ್ವ ಅಪಾತೇನ ಸರಿಯಲ್ಲ. ಯಾವುದು ಅಣುವೂ ಅಲ್ಲ, ಯಾವುದು ವ್ಯಾಪ್ತನೂ ಅಲ್ಲ. ಏನಾಗಿರ್ಬೇಕದು ಅನಿತ್ಯ. ಉದಾಹರಣೆಗೆ ಘಟ ಇದೆ, ಘಟ ಏನಲ್ಲ, ಅಣುನೂ ಅಲ್ಲ, ವ್ಯಾಪ್ತನೂ ಅಲ್ಲ. ಏನಾಗುತ್ತದ ಒಡೆದೋದು. ಯಾವುದು ಅಣು ಪರಿಮಾಣ ಮಧ್ಯಮ ಪರಿಮಾಣ ಅಂತಿರುತ್ತೆ ಅದೆಲ್ಲ ಏನದು ನಾಶ. ಜೀವನ ನಿತ್ಯ ಅಂತ ಹೇಳಿದ್ರಿಂದ ಮಧ್ಯಮ ಪರಿಮಾಣ ಉಪಾಯ ಇಲ್ಲ. ದೇವರು ನಿತ್ಯ ಅಂತ ಮಧ್ಯಮ ಪರಿಮಾಣ ಉಪಾಯ ಇಲ್ಲ. ಇದೆಲ್ಲ ಬಂದಿದೆ 2ನೇ ಅಧ್ಯಾಯದಲ್ಲಿ 2ನೇ ಸಮಯಪಾದ ಉತ್ತರ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಅದನ್ನ ಅಪ್ಲೈ ಮಾಡಿರ್ತಾರೆ. ಮಧ್ಯಮ ಪರಿಮಾಣ ಉಪಯೋಗ ಸಾಧ್ಯ ಇಲ್ಲ. ಜೀವನ ಅನಾದಿತ್ಯನಾದ್ರಿಂದ ಒಂದು ಮಧ್ಯಮ ಪರಿಮಾಣ ಅಲ್ಲ. ದೇವರ ಅನಾದಿತ್ಯ ಅಣುಕ ವ್ಯಾಪ್ತ ಎಲ್ಲ ಆಗಿರೋದ್ರಿಂದ ಏನು ಒಪ್ಪಾಗಿಲ್ಲ, ಮಧ್ಯಮ ಪರಿಮಾಣ ಒಪ್ಪಾಗಿಲ್ಲ. ಅದಕ್ಕೆ ಶ್ರುತಿ ಅಡೋರಣೀಯ ಮಾತೋಮಹೀಯ ನಡೀತೆ ಹೊರತು ಏನು ಒಪ್ಪಲಿಲ್ಲ, ಮಧ್ಯಮ ಪರಿಮಾಣ ಅಂತ ಒಪ್ಪಲಿಲ್ಲ. ನಚ ಮಧ್ಯಮ ಪರಿಮಾಣ ಅನಿತ್ಯತ್ವ ಆಪಾತೇನ. ಆಪಾತ ಆದ್ರೇನು ಅನಿತ್ಯತ್ವದ ಅಪಾಯ ಬರೋದ್ರಿಂದ ಅಂತ. ನಚ ಗತ್ಯಾದೇಹೇ ಮನೋಗತಸ್ಯ ಆತ್ಮನಿ ಉಪಚಾರಾದ ಸಿದ್ಧಿ ಅನಿತ್ಯತ್ವಾಪಾತೇನ ತಸ್ಯ ನಚ ಪರ್ಯಾಯಾದಪಿ ಇತ್ಯತ್ರ ಉತ್ತರಿಸ ನಿರಸ್ತತ್ವಾದಿಂದ. ಹಿಂದಾಗಲೇ ಇದನ್ನ ನಿರಾಸ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಉತ್ತರ ಸರಿಯಲ್ಲ. ನಚ ಗತ್ಯಾದೇಹೇ ಮನೋಗತಸ್ಯ ಆತ್ಮನಿ ಉಪಚಾರಾದ ಸಿದ್ಧಿ. ಅಲ್ಲಿಗೆ ನಾಳೆ ದಿವಸ ಆಪ. ಓಂ ಜನ್ಮಾದ್ಯಸ್ಯ ಯತೋನ್ಮಯ